ನಮಃ. ನೋಡಿ, ಇಲ್ಲಿಂದ ಪೂಜೆ ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ಕೂಡ ಶಾಂತತೆಯಿಂದ ತಮ್ಮ ಮಕ್ಕಳಿಗೆ ಆಗ್ತಾ ಇರುವಂತಹ ಈ ವಿದ್ಯಾಭ್ಯಾಸದಲ್ಲಿ ಮತ್ತು ಈ ಪುಣ್ಯಕರವಾದಂತಹ ಸೇವೆಯಿಂದ ಪೂಜೆಯಿಂದಾಗಿ ಮಕ್ಕಳಿಗೆ ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಮತ್ತು ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಸನ್ಮಾರ್ಗವು ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ತಮಗೆ ಏನಾದ್ರೂ ತೊಂದರೆ ಇದ್ರೆ ಅಂದ್ರೆ ಏನಾದ್ರು ಮಾತಾಡಬೇಕು ಅಂತಂದ್ರೆ ನಮ್ಮ ಶಿಕ್ಷಕ ವೃಂದವ್ರನ್ನ ಕರೆದಿ ಅವ್ರಿಗೆ ಹೇಳಿಬೇಕಾದ್ರೆ ಏನಾದ್ರು ಆಗ್ಬೇಕು ಅಂದ್ರೆ ಯಾರು ಕೂಡ ಮಾತಾಡಬೇಡಿ, ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಭಾಗ್ಯ ಇರುತ್ತೆ, ಅಂದ್ರೆ ಸೌಭಾಗ್ಯ ಸಿಗುವಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಭಾಗ್ಯವು ಎಲ್ಲರಿಗೂ ಲಭಿಸುವುದಿಲ್ಲ. ಆದ್ದರಿಂದಾಗಿ ತಮಗೆ ಲಭಿಸಿದೆ. ಸಿಕ್ಕಿರುವಂತಹ ಭಾಗ್ಯದಿಂದಾಗಿ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತೇಳಿ ತಮ್ಮ ಮನೆ ದೇವರನ್ನ, ಕುಲದೇವರನ್ನ, ವಂಶದೇವರನ್ನ, ಪಾರಂಪರಿಕ ದೇವರನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ. ಎಲ್ಲರೂ ಕೂಡ ಕೈ ಮುಕ್ಕೊಳ್ಳಿ. ಎದೆ ಭಾಗವನ್ನು ಸ್ಪರ್ಶ ಮಾಡಬೇಕು. ಹೀಗೆ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತಥೈವ ಲಗ್ನಂ ದುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪದೇ ತೇಂಗ್ರಿಯಂ ಸ್ಮರಾಮಿ. ಲಾಭಸ್ತೆ ಶಾಂತಿರಸ್ತು ತುಷ್ಟಿರಸ್ತು ಪುಷ್ಟಿರಸ್ತು ಆಯುಷ್ಮನ್ನಸ್ತು ಆರೋಗ್ಯಂ ಅಸ್ತು ವೇದ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು. ಅಧ್ಯಕಾಲೆ ಏಕೇಶ ಪೂಜಾಃ ಕೈಂಕರ್ಯೇಣ ಸಮಯ ಸಮೃದ್ಧಿರಸ್ತು. ತಥಾದು ಶ್ರೀಃ. ಎಲ್ಲರೂ ಕೈ ಮುಕ್ಕೊಂಡಿದ್ರಲ್ವಾ? ನಾನು ಹೇಳ್ಕೊಟ್ಟಾಗ ಹೇಳಬೇಕು ಎಲ್ಲರೂ ಕೂಡ. ಓಂ ಗಣಾನಾಂ ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಂ ಉಪಮಶ್ರ ವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋದೆ ಭಿಸ್ಸೇಧ ಸಾಧನಂ. ಮಹಾಗಣಪತಯೇ ನಮಃ. ಮೊದಲು ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಏತಕ್ಕೋಸ್ಕರ ಅಂದ್ರೆ ನಾವು ಯಾವುದೇ ತರ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲು ಮಹಾಗಣಪತಿಯ ಅನುಗ್ರಹವಾಗಬೇಕು ಅಂತ ಶಾಸ್ತ್ರಕಾರ ಹೇಳಿದ್ದಾರೆ. ಈಗ ಮಾಡ್ತಾ ಇರುವಂತಹ ಈ ಪುಣ್ಯಕರವಾದಂತಹ ಸೇವೆಯಿಂದಾಗಿ ಎಲ್ಲಾ ತರಹದ ಕಾರ್ಯಗಳು ಸಿದ್ಧಿಯಾಗಲಿ, ಅನುಗ್ರಹವಾಗಲಿ ಅಂತೇಳಿ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ತದಾದ ಶ್ರೀ ಓಂ ಹೇಳ್ಬೇಕು. ಪ್ರಣೋ ದೇವಿ ಸರಸ್ವತಿ ವಾಜೆ ಭಿರ್ವಾಜಿನಿ ವದೇ ಧೀನಾಮ ವಿತ್ರ್ಯವದ ಆನೋ ದಿವೋ ಬೃಹದಃ ಪರ್ವತಾದ ಗಂಧೋ ಸರಸ್ವತಿ ವಾಗ್ದೇವ್ಯೈ ನಮಃ. ಮಹಾ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಆಗ್ತಾ ಇರುವಂತಹ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ಸನ್ಮಾರ್ಗವು ಸಿಗಲಿ ಅಂತೇಳಿ ಮಹಾ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಳಿ. ಅಂಬ ಶಾಂಭವಿ ಚಂದ್ರಮೌಳಿ ಪ್ರಬಲ ಅಪರ್ಣ ಉಮಾಪಾರ್ವತಿ ಕಾಳಿ ಹೈಮವತಿ ಶಿವಾಖ್ಯ
ನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀಪ್ರದ ಚಿತ್ರೂಪಿ ಭರದೇವದ ಭಗವತಿ ಶ್ರೀ ಮಹಾಕಾಳಿಕ ದೇವ್ಯೈ ನಮಃ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಕಾಳಿಕಾ ದೇವಿಯನ್ನ ಯಾವುದೇ ತರ ವಿದ್ಯೆಗಳಿಗೆ ತೊಂದರೆ ಆಗಿದ್ದರೆ, ಮಕ್ಕಳು ಮಾತುಗಳನ್ನ ಕೇಳದೇ ಇದ್ದರೆ, ನಮ್ಮಲ್ಲಿ ಕೆಟ್ಟ ಆಲೋಚನೆ ಕೆಟ್ಟ ಮನಸ್ಸುಗಳಿದ್ದರೆ ಅವೆಲ್ಲವೂ ಶಾಂತತೆ ಆಗುತ್ತದೆ ಅಂತೇಳಿ ಶಾಸ್ತ್ರಕಾರ ಹೇಳಿದ್ದಾರೆ. ಮಹಾಕಾಳಿಕಾ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಶ್ರೀ ನಗುರೋ ರದಿಕಂ ತತ್ವ ನಗುರೋ ರದಿಕಂ ತಪಃ ಗುರೋಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಜಗದ್ಗುರು ಭೈರವೈಕ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿನೇ ನಮಃ. ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗುರುಗಳಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮುಂದೆ ಗುರಿ ಇದ್ದರೆ ಹಿಂದೆ ಗುರುಗಳ ಅನುಗ್ರಹವಾಗಿರಬೇಕೆಂದು ಶಾಸ್ತ್ರಕಾರ ಹೇಳಿದ್ದಾರೆ. ಆದ್ದರಿಂದಾಗಿ ಮಕ್ಕಳ ಮುಂದೆ ಗುರಿಯನ್ನು ಅಂದುಕೊಂಡು ಹಿಂದೆ ಗುರುಗಳು ಮಾಡ್ತಾ ಇರುವಂತಹ ಈ ಪೂಜೆಯಿಂದಾಗಿ ಮಕ್ಕಳಿಗೆ ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತೇಳಿ ಗುರುಗಳನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಹೇಳಿ. ಕ್ಷೇತ್ರಸ್ಯ ಪತಿನ ವಯಗಂ ಹಿತೇನೇವ ಜಯಾಮಸಿ ಗಾಮಶ್ವಂ ಪೋಷಯಿತ್ವಾ ಸನೋ ಮೃಡ ತೇದೃಶೇ ಶ್ರೀಹಿ ಕ್ಷೇತ್ರಬಾಲಕಾಯ ಇದನ್ನ ಮಮ. ಮನಸ್ಸಿನಲ್ಲಿ ಕ್ಷೇತ್ರ ಬಾಲಕನಾದಂತಹ ಭೈರವ ಸ್ವಾಮಿಯನ್ನು ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ತಮ್ಮ ವಂಶದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಕುಲದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಯಾವುದೇ ಮನೆ ದೇವರಾದರೂ ಕೂಡ ಅದನ್ನ ಆ ದೇವಸ್ಥಾನವನ್ನು ಕಾಯಲಿಕ್ಕೋಸ್ಕರವಾಗಿ ಕ್ಷೇತ್ರ ಬಾಲಕನಿರ್ತಾನೆ. ಆದ್ದರಿಂದಾಗಿ ಈ ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರ ಬಾಲಕನೇ ಅಧಿದೇವತೆಯಾಗಿದ್ದಾರೆ. ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಓಂ ಶ್ರೀ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನೇ ಶ್ರೀಮದ ವೆಂಕಟ ನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಮಹಾ ಲಕ್ಷ್ಮೀ ಸಮೇತ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವದಾಯ ಇದನ್ನ ಮಮ. ತಥಾ ಚ ಶ್ರೀ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲ ಪ್ರಕೃತೆ ಸ್ವಭಾವಃ ಕರೋಮಿ ಯದ್ಯದ್ ಸಕಲಃ ಪರಸ್ಮೈ ಶ್ರೀಮನ್ನ ನಾರಾಯಣ 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 ಏತಿ ಸಮರ್ಪಯಾಮಿ. ಈ ಶ್ಲೋಕದ ಅರ್ಥ ಕಾಯ ವಾಚ ಮನಸ ಭಕ್ತಿ ಎಂಬುದು ಈ ಕಲಿಯುಗದಲ್ಲಿ ಅಂದ್ರೆ ನಮ್ಮ ಮನಸ್ಸಿಗೆ ತೊಂದರೆನೇ ಕೊಡುವಂತದ್ದು. ಅಂದ್ರೆ ಭಕ್ತ್ಯಾತ್ಮನಾವ ಪ್ರಕೃತಿ ಸ್ವಭಾವ ಎಲ್ಲ ಚಂಚಲ ಸ್ವಭಾವವನ್ನು ಮಾಡಿದ್ದರೂ ಕೂಡ ಅವೆಲ್ಲವನ್ನು ನಮಗೆ ಕ್ಷಮಿಸಿ ನಾವು ಮಾಡಿರುವಂತಹ ಈ ಪೂಜೆ ಪುನಸ್ಕಾರಗಳಿಗೆ ಸದಾಯುರ್ವರ್ಧದೇವಾಯ ಅಂದ್ರೆ ಎಲ್ಲದರ ವರಗಳನ್ನು ಅನುಗ್ರಹಿಸಿ ಕಾಪಾಡುವಂತೇಳಿ ಹೇಳಿ ಎಲ್ಲರೂ ಕೂಡ 3 ಬಾರಿ ನಾರಾಯಣಾಯ 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 ಅಂತ ಹೇಳಿದ್ದೀರಿ. ಅಂದ್ರೆ ಎಲ್ಲದರ ಸೇವೆಗಳನ್ನು ನಾರಾಯಣನು ಸ್ವೀಕಾರ ಮಾಡಲಿ ಅಂತೇಳಿ ನೋಡಿ. ಬಲಗೈಗೆ ಹಾಕೊಳ್ಳಿ ಅಕ್ಷತೆಯನ್ನ. ನೋಡಿ ನಿಮ್ಮ ಚೊಂಬಲ್ಲಿ ನೀರಿದೆ ಅಲ್ವಾ, ಆ ತಟ್ಟೆಗೆ ಇದನ್ನು ಬಿಡಬೇಕು. ಹಿಂಗೆ
ಕಾಯೇನ ವಾಚಾ ಮನಸೇಂದ್ರಿಯೇವ ಭಕ್ತ್ಯಾತ್ಮನಾವಾಪ್ಯತೆ ಸ್ವಭಾವ ಕರೋಮಿ ಯದ್ಯಚ್ಚಕಲ ಪರಸ್ಮೈ ಶ್ರೀಮನ್ನಾರಾಯಣ ಏನ ಸಮರ್ಪಯಾಮಿ. ನೋಡಿ ಆ ನೀರಿನ ಒಳಗಡೆ ಹಾಕೊಂಡಿದ್ರಲ್ವಾ, ಅದಕ್ಕೆ ಸ್ವಲ್ಪ ಅರಿಶಿನ ಅಂದ್ರೆ ಕುಂಕುಮವನ್ನು ಹಾಕಬೇಕು. ಕುಂಕುಮ ಹಾಕೊಳ್ಳಿ. ಎಲ್ಲಿಗೆ ನೀವು ಎಲ್ಲಿಗೆ ಬಿಟ್ರೆ ನೀರನ್ನ ಇದು ಮಾಡಿರೋದಲ್ವಾ, ಅದು ಕಾಲು ತೊಳೆದಿರೋದಲ್ವಾ, ಕಾಲಿನ ತಟ್ಟೆಗೆ ಇಟ್ಕೊಳ್ಳಿ. ಕಾಲಿನ ತಟ್ಟೆ ಹಾಕೊಳ್ಳಿ ಹಾಕೊಳ್ಳಿ. ಕೆಂಪಾಗ್ತಿ ಅಷ್ಟೇ, ಅದು ನೀರನ್ನ ಹಾಕೊಳ್ಳಿ, ಪೂರ್ಣವಾಗಿ ನೀರನ್ನ ಹಾಕೊಳ್ಳಿ. ಪೂರ್ಣವಾಗಿ ಹಾಕೋಬಿಡಿ. ಇವ್ರೆ ಕುಂಕುಮವನ್ನು ಹಾಕೊಳ್ಳಿ, ಅರಿಶಿನ ಅಲ್ಲ, ಕುಂಕುಮ ಮಾತ್ರ. ಹೇಳಿ. ವಿದ್ಯಾರ್ಥಿಗಳು ಹೇಳುವಂತದ್ದು ತಂದೆ ತಾಯಿ ನೇರವಾಗಿ ಕೂತ್ಕೊಳ್ಳಿ. ಶ್ರೀವರ್ಚಸ್ಯ ಕಟ್ಟೆ ನೀರು ಇಟ್ಕೊಳ್ಳಿ, ಕಟ್ಟೆ ಎತ್ಕೊಳ್ಳಿ. ಜಾಸ್ತಿ ನೀರು ತೊಗೊಳ್ಳಿ. ಯಾರಿಲ್ಲ ಕೊಡಿ ಅವರು. ಅಣ್ಣ ಪ್ರಕಾಶಣ
ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಯುಗಾಯೋಗಿ ವೈದ್ಯ ಸೇವಾ ರತ್ನ ಪರಮ ಪೂಜ್ಯ ಭೈರವೈದ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಭಕ್ತಿ. ಎಲ್ಲರಿಗೂ ಕೂಡ ನಮಸ್ಕಾರ. ಈ ಚಿನ್ನದ ಜಗಳಿಯ ಕಾರ್ಯಕ್ರಮಕ್ಕೆ ಮೊದಲು ಗಣಪನನ್ನ ಮಾತಾಡಿಸಿ ಆಮೇಲೆ ಶುರು ಮಾಡೋಣ. ಆಗ್ಬೋದಲ್ಲಪ್ಪ? ಏ ಗಣಪ, ನಮ್ಮ ಕಡೆನೂ ಹೊಸಿ ನೋಡಪ್ಪ. ಒಪ್ಪಿಸುವೆನು ಕಡುಬು ಕಪ್ಪ, ಕಾರ್ಯಕ್ರಮಕ್ಕೆ ವಿಘ್ನಗಳು ಬರದೇ ಇರಲಪ್ಪ ಅಂತೇಳಿ ಇವತ್ತು ಈ ಕಾರ್ಯಕ್ರಮದ ವಿಶೇಷ ಏನು ಅಂತ ಅಂದ್ರೆ, ಎರಡು ತಂಡಗಳಿದ್ದಾರೆ. ಸಮೂಹ ಮಾಧ್ಯಮಗಳ ಬಗ್ಗೆ ಮಾತಾಡಬೇಕು ಅಂತಿದೆ. ಪತ್ರಕರ್ತರು ಕೂಡ ಕೂತಿದ್ದಾರೆ. ಬಹಳ ಬಲಿಷ್ಠವಾದ ಪತ್ರಕರ್ತರು ಅಂತ ಅವ್ರು ಈಗಾಗಲೇ ಸಾಬೀತು ಮಾಡ್ಬಿಟ್ಟಿದ್ದಾರೆ, ಚಾಟಿ ಬೀಸ್ತಾರೆ. ಸಾಮಾನ್ಯವಾಗಿ ಲಂಕೇಶ್ ಅವರ ಒಂದು ಮಾತಿದೆ ಸ್ವಾಮಿ, ಪತ್ರಕರ್ತರು ಯಾವಾಗ್ಲೂ ಹೆಂಗಿರ್ಬೇಕಂತೆ ಅಂದ್ರೆ ಒಂದ್ ಕೈಯಲ್ಲಿ ಪೆನ್ನು ಇನ್ನೊಂದು ಕೈಯಲ್ಲಿ ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ಬೇಕಂತೆ. ನಾನು ನೀವು ಎರಡನ್ನೂ ಇಟ್ಕೊಂಡಿದ್ದೀರಿ ಅನ್ನೋದನ್ನ ನೋಡ್ಕೊಂಡೆ. ಇದು ಎರಡು ವಿಶೇಷಗಳೇನು ಅಂತಂದ್ರೆ, ಈ ತರ ಇವರ ಮಾತುಗಳೇ ಯಾರ ಮಾತಿಗೆ ತಲೆದೂಗ್ಬೇಕು, ಯಾರ ಮಾತಿಗೆ ವಾಲ್ಗ ಓದಬೇಕು ಅನ್ನೋದನ್ನ ಅವರವರೇ ನಿರ್ಧರಿಸಿ ಹೇಳ್ಬೇಕು. ಭಯ ಬೇಡ, ತಪ್ಪುಗಳಾಗದು ಸಹಜ. ನಾನು ತಪ್ಪು ಮಾಡ್ತೇನೆ, ಹಂಗಾಗಿ ಮುಂಚೆನೆ ಹೇಳ್ತಾ ಇದ್ದೇನೆ. ಏನಪ್ಪಾ, ಬಹಳ ಭಯ ಪಟ್ಕೊಂಡು ಕೂತಿದ್ವಿ, ಆರಾಮಾಗಿರು. ನೀನ್ ತಪ್ಪು ಮಾಡಿದ್ರು ಯಾರು ನಿನಗೆ ಬೈಯಲ್ಲ, ಯಾಕಂದ್ರೆ ಇವ್ರು ನಿಮ್ ಸ್ಕೂಲ್ನವ್ರು ಅಲ್ವಾ. ನನಗಾದ್ರೂ ಬೈತಾರೆ ಹೊರಗಡೆ ಹೋಗ್ತಾರೆ, ಯಾವಾಗ ಇರೋದೇ ಹೇಗೆ ಬರ್ತದೆ ಅಂತ. ಇದಕ್ಕೆ ನಂಗೆ ಭಯಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಇದು ಸಮೂಹ ಮಾಧ್ಯಮಗಳ ಪ್ರಾರಂಭ ಮತ್ತು ಇತಿಹಾಸವನ್ನ ಮಾತಾಡೋದಕ್ಕಿಂತ ಮುಂಚೆ ಈ ಜಗತ್ತು ಕಂಡ ಮೊದಲ ಸಮೂಹ ಮಾಧ್ಯಮ ಯಾವುದು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ? ಬೈತಾರೆ ಕೆಲವರು ಹೇಳಿದ್ರೆ. ನಮ್ಮ ಅಕ್ಕಪಕ್ಕದ ಮನೆ ಹೆಂಗಸರು ಎಲ್ಲ ಗಂಡಸರು ಚಪ್ಪಾಳೆ ಹೊಡಿತಾರೆ, ಒಬ್ರು ಹೆಣ್ಮಕ್ಳನ್ನ ಹೊಡಿತಾರೆ ನೋಡಿರ್ತಾರೆ. ಇದಕ್ಕೇನೆ ಕರೆಸಿದ್ದು ರಾಮಕೃಷ್ಣ ನಮ್ಗೆ ಗೊತ್ತು ಅಂತ. ಹೀಗೆ ಇಲ್ಲಿ ಎರಡು ತಂಡ ಇದೆ. ಒಂದು ಸಮೂಹ ಮಾಧ್ಯಮಗಳ ಪರ ಮಾತಾಡಿದ್ರೆ, ಇನ್ನೊಂದು ಸಮೂಹ ಮಾಧ್ಯಮಗಳ ವಿರುದ್ಧ ಮಾತಾಡುತ್ತೆ. ವಿರುದ್ಧ ಅಂತಲ್ಲ, ಇವತ್ತಿನ ಆಘಾತಕಾರಿ ಬೆಳವಣಿಗೆಗಳನ್ನ ಅವ್ರು ತಿಳಿಸ್ಕೊಡ್ತಾರೆ. ವಿಷಯ ಇಷ್ಟೇ, ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ, ಸಮೂಹ ಮಾಧ್ಯಮಗಳು ವಿದ್ಯಾರ್ಥಿಗಳ ಜೀವನದ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನು ಬೀರ್ತವೆ. ನೀವು ಸೊಸೈಟಿ ಬೇಕಾದ್ರೆ ಅದನ್ನು ಎಲಾಬ್ರೇಟ್ ಮಾಡ್ಕೋಬಹುದು, ವಿಸ್ತರಿಸ್ಕೋಬಹುದು. ಆ ಸ್ವತಂತ್ರ ನಿಮಗಿದೆ. ಓಕೆನಾ? 3 ಸುತ್ತುಗಳಿರ್ತದೆ. ಕೊನೆ ಸುತ್ತು ತಾವೇ ಜಗಳ ಆಡ್ತೀರಿ ಅಂತೀರಿ, ನಮ್ದೇನು ಅಭ್ಯಂತರ ಇಲ್ಲ, ಆರಾಮಾಗಿ ಮಾತಾಡ್ಕೊಳ್ಳಿ. ಓಕೆನಾ? ಈ ಸುತ್ತಲ್ಲಿ ಮೊದಲನೇದಾಗಿ ನನ್ನ ಮಾತುಗಾರರನ್ನ ಸ್ವಾಗತಿಸ್ಕೊಳ್ತೇನೆ. ನನ್ನ ಬಲಭಾಗದಲ್ಲಿ ಕೂತಿರುವ ತಂಡ ಸಮೂಹ ಮಾಧ್ಯಮಗಳ ಪರವಾಗಿ ಮಾತಾಡ್ತದೆ ಅಲ್ವಾ? ಸಮೂಹ ಮಾಧ್ಯಮಗಳ ಪರವಾಗಿ ಮಾತಾಡ್ತದೆ. ಈ ತಂಡದ ಮೊದಲನೇ ಅಭ್ಯರ್ಥಿ ಯಾರು ಅಂತಂದ್ರೆ ವಿಸ್ಮಯ. ಮಾತಿನಲ್ಲೇ ಮನೆ ಕಟ್ಟಿ ವಿಷಯವನ್ನ ಮಾತಿನ ಮೂಲಕವೇ ವಿಸ್ಮಯಗೊಳಿಸಲಿಕ್ಕೆ ಕೂತಿರೋರು ವಿಸ್ಮಯ ಅವರು. ತಮ್ಮನ್ನ ಸ್ವಾಗತಿಸ್ಕೊಳ್ತೇನೆ. ವೇದ ಎರಡನೇದ ಕೂತಿರೋರು ಕಾರುಣ್ಯ. ಏನಾದರೇನಂತೆ ನಾನಿನ್ನು ತರುಣಿ. ತರತರದ ಮಾತುಗಳಿಂದ ಎದುರಿಗೆ ಇರುವವರನ್ನೆಲ್ಲ ತರಗಟ್ಟಿಸುತ್ತೇನೆ ಇಂದು ಅಂತ ಮಾತಿಗೆ ಸಿದ್ಧವಾಗಿ ಕೂತಿರೋರು ಕಾರುಣ್ಯ. ತಮಗೂ ಕೂಡ ಸ್ವಾಗತಿಸ್ಕೊಳ್ತೇನೆ. ಜೀವನದಲ್ಲಿ ಜಿಗುಪ್ಸೆ ಬೇಡ, ಜಂಜಾಟಗಳು ಬೇಡ, ಜೂಟಾಟಗಳು ಬೇಡ, ಜಡತ್ವ ಬೇಡ, ಬಡತ್ವ ಬೇಡ, ಎಲ್ಲವನ್ನು ದೂರಗೊಳಿಸಿ ನಿಷ್ಕಲ್ಮಶವಾಗಿ ಬದುಕೋಣ ಅಂತ ವೈಟ್ ಅಂಡ್ ವೈಟ್ ಹಾಕೊಂಡು ಬಂದಿರೋ ಜೀವನದಲ್ಲಿ ಕೂತಿದ್ದಾರೆ. ತಮಗೂ ಕೂಡ ಸ್ವಾಗತಿಸ್ಕೊಳ್ತೇನೆ. ಈ ಕಡೆ ಕೂತಿರೋರೇನು ಕಡಿಮೆ ಇಲ್ಲ. ಇವರು ಸಮೂಹ ಮಾಧ್ಯಮಗಳಿಂದ ಆಗ್ತಾ ಇರುವ ಎಡವಟ್ಟನ್ನು ಇವತ್ತು ಮಾತಾಡೋರಿದ್ದಾರೆ. ಸಮೂಹ ಮಾಧ್ಯಮಗಳು ಏನೆಲ್ಲ ತೊಂದರೆ ಮಾಡುತ್ತೆ ಅನ್ನೋದು ಮಾತಾಡೋರಿದ್ದಾರೆ. ಹೌದಾ? ನೀವ್ಯಾರು ಮೊಬೈಲ್ ಉಪಯೋಗಿಸಲ್ವಾ? ಅದನ್ನು ನಾಚಿಕೊಂಡೆ ಹೇಳ್ತಾರೆ. ನಿಮ್ ತಂದೆ ತಾಯಿ ಬಂದಿದ್ದಾರಾ? ಕೇಳಲ್ಲ, ನಾನು ಸುಮ್ಮನೆ ಕೇಳಿದೆ ಅಷ್ಟೇ, ನಿಮ್ಮನ್ನು ಕೇಳ್ಕೊಂಡೆ. ಎಸ್ ಸರ್. ನೋಡಿ, ಈ ಕಡೆ ಕೂತಿರ್ತಕ್ಕಂಥವ್ರು ನೋಡಿ, ನನ್ನದೇ ತೇಜಸ್. ನಾನು ಆಡುವ ಮಾತುಗಳಿಂದ ನನ್ನ ಎದುರಾಳಿಯೂ ಆಗೋದಿಲ್ಲ, ಜಸ್ಟ್ ಮಿಸ್ ಅಂತ ಹೇಳಿ ನನ್ನ ಈ ಭಾಗದಲ್ಲಿ ಕೂತಿರೋರು ತೇಜಸ್ವಿನಿಯವರವರೆಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ವೇದವನ್ನೇ ಮತಿಯಾಗಿಸಿ ಮಿತ ಮಾತುಗಳಿಂದ ಮೌನವ ಮುರಿದು ಜ್ಞಾನದ ಸುದೆಯನ್ನು ಹರಳಲಿಕ್ಕೆ ಕೂತಿರೋರು ವೇದವತಿಯವರು. ಇವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಸುರರನ್ನು ಕಾಪಾಡಿ ಅಸುರರನ್ನು ಸಂಹರಿಸಿ ಕೂತಿರುವ ಸೋಮಶೇಖರ. ತಮಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹೀಗೆ ತಮ್ಮೆಲ್ಲರನ್ನ ಕೂಡ ಸ್ವಾಗತವನ್ನ ಕೋರಿ, ನನಗೆ ಯಾರು ಸ್ವಾಗತ ಕೋರೋರಿಲ್ಲ, ನಾನೇ ಕೋರ್ತೇನೆ. ನನ್ನ ಹೆಸರು ಉಮೇಶ್ ಗೌಡ. ಸುಮ್ಮನೆ ಮಧ್ಯೆ ಕೂತಿರ್ತೀನಿ, ನೀವು ಮಾತಾಡಿ ಅಂತೀನಿ. ನಿಮಗೆ ಬೇಜಾರಾದಾಗ ನನಗೆ ಮೈಕ್ ಕೊಡಿ, ನಾನು ಮಾತಾಡ್ಕೋತೀನಿ. ಸರಿನೇ? ಆಗ್ಬೋದಲ್ವೇ? ಈ ಸಮೂಹ ಮಾಧ್ಯಮಗಳು ಮೂಲತಃ ಪ್ರಾರಂಭವಾಗಿದ್ದು ಮೆಸೊಪೊಟೇಮಿಯಾ ನಾಗರಿಕತೆಗಳಲ್ಲಿ. ಅಂದ್ರೆ ಅವತ್ತು ಪತ್ರಿಕೆಗಳು ಓದ್ತಿರ್ಲಿಲ್ಲ.
ಪತ್ರಿಕೆಗಳು ಅಂತ ಅವತ್ತಿರ್ಲಿಲ್ಲ ಸ್ವಾಮಿ. ಅವತ್ತಿನ ರಾಜರುಗಳು ತಾವು ಬರೆದಂತಹ ತಮ್ಮ ಯುದ್ಧಗಳನ್ನ, ಅಂದ್ರೆ ತಾವು ಮಾಡಿದಂತಹ ಯುದ್ಧಗಳನ್ನ, ದಾನ ಧರ್ಮಗಳನ್ನ ತನ್ನ ಮುಂದಿನವರಿಗೆ ತಲುಪಿಸಬೇಕಾಗಿತ್ತು. ಬಂಡೆಗಳ ಮೇಲೆ ಒಂದಷ್ಟು ಚಿತ್ರಗಳನ್ನ ಕೆತ್ತುದು. ತದನಂತರ ಅದನ್ನೆಲ್ಲ ಬರ್ದಿಡ್ಬೇಕಾದ ಅನಿವಾರ್ಯತೆ ಬಂತು, ಕಾಲ ಉಳಿತು. ಹಾಗೆ ಸೆಬರ್ ಅನ್ನೋ ಒಂದು ಮರ ಬರ್ತದೆ. ಆ ಮರದ ತೊಗಟೆಯನ್ನ ತೆಗೆದುಕೊಂಡು ಅದರೊಳಗಡೆ ಆ ಸೆಬರ್ ಅನ್ನೋ ಮರದ ತೊಗಟೆಯನ್ನ ತಾಳೆಗರಿಗಳು ನಾವೇನಂತ ಕರಿತೇವೆ ಅದನ್ನ ಮಾಡ್ಕೊಳಕ್ ಶುರು ಮಾಡಿದ್ರು. ಅದನ್ನ ಮಾಡ್ಕೊಂಡಾದ್ಮೇಲೆ ಅದರೊಳಗಡೆ ಈ ಹಸಿರು ಗಿಡಗಳು, ಹಣ್ಣುಗಳು, ಇವುಗಳ ಕಲರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಂದ್ರೆ ತೆಗೆದುಕೊಂಡು ಬರ್ದಿಡಕ್ ಶುರು ಮಾಡಿದ್ರು. ಅದಾಗಿದ್ದಾಗೇನೆ ನಂತರ ದಿನದ ವಿಷಯಗಳನ್ನ ಜನರಿಗೆ ತಲುಪಿಸಬೇಕಾದ ಅನಿವಾರ್ಯತೆ ಜರ್ಮನಲ್ಲಿ ಕಂಡು ಬಂತು. 1400ನೇ ಇಸ್ವಿಯಲ್ಲಿ ಮೊದಲು ಒಂದು ಪತ್ರಿಕೆ ಬೇಕು ಅನ್ನೋ ಕಲ್ಪನೆ ಶುರುವಾಯಿತು. ಕಲ್ಪನೆ ನಾನು ಹೇಳ್ತಾರೆ. ಆದ್ರೆ ಪತ್ರಿಕೆ ದಿನನಿತ್ಯದ ಒಂದು ಪತ್ರಿಕೆ ಪ್ರಾರಂಭವಾಗಿದ್ದೆ 1905ರಲ್ಲಿ. ಏನ್ ಪ್ರಕಾಶ್ ಸರ್ ಸರಿತಾರೆ? 1605ರಲ್ಲಿ ಅದರೊಳಗಡೆ ರಿಲೇಷನ್ ಅನ್ನೋ ಒಂದು ಪತ್ರಿಕೆಯನ್ನ ಶುರು ಮಾಡ್ತಾರೆ ಅವರು, ಇದೇ ಜರ್ಮನ್ ಅವರು. ಅದರಿಂದ ಬಂದಂತದ್ದೆಲ್ಲ ಇತಿಹಾಸ ನಮಗೆ ಗೊತ್ತೇ ಇದೆ. ನಮ್ಮ ಭಾರತಕ್ಕೆ ಬರೋ ಹೊತ್ತಿಗೆ ಅದು 1700ನೇ ಇಸ್ವಿಯನ್ನು ತಲುಪಿಟ್ಟಿತ್ತು. ದಿ ಬೆಂಗಾಲಿ ಗೆಜೆಟ್ ಮೊದಲ ಭಾರತದ ಪತ್ರಿಕೆ. ಕರ್ನಾಟಕಕ್ಕೆ ಮಂಗಳೂರು ಸಮಾಚಾರ ಬಂತು. ಹೀಗೆ ದಿನನಿತ್ಯದ ಜೀವನದಲ್ಲಿ ಅದು ಒದ್ದಾಡ್ಕೊಂಡು ಬರ್ತಾ ಇದೆ. ಈ ಸಮೂಹ ಮಾಧ್ಯಮಗಳು ಇವತ್ತು ನಮ್ಮೆಲ್ಲರನ್ನ ಮುತ್ತಿಕ್ಕಿವೆ, ಹತ್ತಿಕ್ಕಿವೆ, ಕೆಲವೊಮ್ಮೆ ಹತ್ತಿ ಉರಿಸ್ತಲೂ ಇವೆ. ಇವುಗಳ ಬಗ್ಗೆ ವಿಷಯಗಳನ್ನ ಮಾತಾಡ್ಲಿಕ್ಕೆ ನನ್ನೆಲ್ಲ ಸಹೋದರ ಸಹೋದರಿಯರು ಸಿದ್ಧರಾಗಿದ್ದಾರೆ. ಮೊದಲಿಗೆ ತಾರುಣ್ಯ ಅವರನ್ನ ಮಾತಾಡ್ತಾರೆ, ತೇಜಸ್ವಿ ಅವರನ್ನ ಮಾತಾಡಿಸ್ತೇನೆ, ವಿಸ್ಮಯ ಅವರನ್ನ ಮಾತಾಡ್ತಾ ಇದ್ದೇನೆ, ಕ್ಷಮಿಸಿ. ವಿಸ್ಮಯ ಅವರು ಈ ವಾದದ ಪರವಾಗಿ ತಾವೇನ್ ಮಂಡಿಸ್ತಾರೆ ಅನ್ನೋದನ್ನ ನಾನು ಕೇಳಲಿಕ್ಕೆ ಕುತೂಹಲ ಭರಿತನಾಗಿದ್ದೇನೆ. ತಾವು ಕೂಡ ಕೇಳಿ. ಓವರ್ ವಿಸ್ಮಯ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ವಿಸ್ಮಯ ಕೇವಿ. ಈ ಸಮೂಹ ಮಾಧ್ಯಮಗಳಂದ್ರೆ ಟಿವಿ, ಮೊಬೈಲ್, ರೇಡಿಯೋ, ನ್ಯೂಸ್ ಪೇಪರ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಇನ್ನಿತರ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಕಂಡ್ರಿ. ಇವೆಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಕೊಡ್ತದೆ ಅಂದ್ರೆ ಪಾಠನೂ ಕಲಿಬಹುದು, ಆಟನೂ ಆಡ್ಬೋದು, ಬಿಸ್ನೆಸ್ ನಡೆಸಬಹುದು, ಬಜ್ಜಿ ಹೇಗ್ ಮಾಡೋದು ಅಂತ ನೋಡ್ಬೋದು. ಆದ್ರಿಂದ ಈ ಸಮೂಹ ಮಾಧ್ಯಮಗಳು ಹಿಂದಿಯಿಂದಲೂ ಇದಾವೆ, ಈಗಲೂ ಇದಾವೆ, ಮುಂದೇನೂ ಇರ್ತವೆ. ಕುವೆಂಪುರವರು ಕನ್ನಡ ಭಾಷೆಗೆ ಹೇಳಿರುವ ಹಾಗೆ ನೃಪತುಂಗನ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ನಾರಾಯಣಪ್ಪ, ಸರ್ವಜ್ಞ ಸಡಶ್ವರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ಹಾಗೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಎಲ್ಲರ ಕೈಲೂ ಮೊಬೈಲು, ಮನೆ ಮನೆಯಲ್ಲೂ ಟಿವಿ ಸೀರಿಯಲ್. ಎಲ್ಲರ ಕೈಲೂ ಮೊಬೈಲು, ಮನೆ ಮನೆಯಲ್ಲೂ ಟಿವಿ ಸೀರಿಯಲ್. ಇವೆಲ್ಲ ನೋಡ್ತಾ ಇದ್ರೆ ನಮ್ ಸಮೂಹ ಮಾಧ್ಯಮಗಳು ನಮ್ ಶಿಕ್ಷಣಕ್ಕೆ ಪೂರಕ ಕಣ್ರಿ. ಉತ್ತಮವಾದ ವಿಚಾರ ಮಂಡನೆ. ಸಮೂಹ ಮಾಧ್ಯಮಕ್ಕೂ ಕುವೆಂಪುಗೂ ಸಂಬಂಧ ಕಟ್ಬಿಟ್ರು. ಕುವೆಂಪುರು ಒಳ್ಳೆ ಓದುಗಾರರು, ಜೊತೆಗೆ ಬರಹಗಾರರು. ಸಮೂಹ ಮಾಧ್ಯಮಗಳ ಮೊಬೈಲ್ ಬಗ್ಗೆ ಹೇಳುದು, ಮೊಬೈಲು ಬಹಳ ಡೇಂಜರ್ಸ್ ಆಗಿ, ಅಷ್ಟು ಸುಲಭ ಇಲ್ಲ ಅಲ್ವಾ? ಯಾಕಂತ ಅಂದ್ರೆ ಮೊನ್ನೆ ಯಾರೋ ಅವ್ರ ಮೊಬೈಲ್ನಲ್ಲಿ ಒಂದು ನಾಯಿ ಮರಿಯನ್ನ ಪಕ್ಕದಲ್ಲಿ ಇಟ್ಕೊಂಡು ಒಂದು ಫೋಟೋ ತೆಗೆದು ಹಾಕ್ತಿದ್ದ. ಫೋಟೋ ತೆಗೆದು ಹಾಕಿದ್ಮೇಲೆ ಮೊಬೈಲ್ ಫೇಸ್ಬುಕ್ ನೋಡಿ ಒಂದು ಚಟ ಏನು ಅಂದ್ರೆ ಕೆಳಗಡೆ ಒಂದು ಲೈನ್ ಬರೀತಾರೆ. ಅವ್ನು ಏನ್ ಬರ್ತಿದ್ದ ಪುಣ್ಯಾತ್ಮ ಅಂದ್ರೆ ಆ ಸೆಲ್ಫಿ ಫೋಟೋ ತಗೊಂಡಿದ್ದಾನೆ, ನಾಯಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾನೆ, ತೆಗ್ದಿದ್ದಾನೆ, ಹಾಕಿದ್ದಾನೆ. ಹಾಕಿದ್ರೆ ಕೆಳಗಡೆ ಬರ್ದಿದ್ದೆ ಏನಂತ, ನಾನು ಈ ನಾಯಿ ತಂದೆ ಅಂತ ಹಾಕಿದ್ದೆ. ಏನ್ ಅರ್ಥ ಮಾಡ್ಕೊಳ್ಬೇಕು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಈ ಮಾತು ನೆನಪಾಯ್ತು. ಈ ರೀತಿಯಾಗಿ ಸಮೂಹ ಮಾಧ್ಯಮಗಳು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತವೆ ಅಂತ ಇವ್ರು ಹೇಳ್ತಾರೆ. ಇನ್ನ ತೇಜಸ್ವಿನಿ ಅವರು, ತಾವು ಸಮೂಹ ಮಾಧ್ಯಮಗಳು ನಿಜಕ್ಕೂ ಶಿಕ್ಷಣ ವ್ಯವಸ್ಥೆಗೆ ಮಾರಕವಾಗಿದೆ ಅಂತ ಮಾತಾಡ್ಲಿಕ್ಕೆ ಬಂದಿದ್ದೀರಿ. ನಿಜಕ್ಕೂ ಮಾರಕನಾ? ಖಂಡಿತ. ಸರಿ, ಹಾಗಾದ್ರೆ ಮುಂದುವರಿಸಿ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ತೇಜಸ್ವಿನಿ BM. ವಿಸ್ಮಯ ಅವರು ಬಜ್ಜಿ ಅಂದ ತಕ್ಷಣ ನನ್ಗೊಂದು ನೆನಪಾಯ್ತು. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಒಂದು ಬಜ್ಜಿ ಮಾಡ್ಕೊಂಡ್ ಬಂದಿದ್ರು ಅವರು. ಹೆಂಗಿತ್ತು ಗೊತ್ತಾ, ಅದು ಬರೀ ಉಪ್ಪಾಗಿತ್ತು. ಮೋಸ್ಟ್ಲಿ ಅವರು ಬಜ್ಜಿನ ಟಿವಿಲೋ ಮೊಬೈಲಲ್ಲೋ ನೋಡ್ಕೊಂಡ್ ಮಾಡಿರ್ಬೇಕು, ಅದಕ್ಕೆ ಬರೀ ಉಪ್ಪಾಗಿತ್ತು ಅಲ್ವೇನ್ರಿ? ನೋಡಿ, ಇವರು ತಿಂದವ್ರೆ. ನಿಮ್ಮ ಉಪ್ಪಾದ ಬಜ್ಜಿ ತಿಂತಾ ಕುಂತ್ರೆ ಮನೇಲಿ ಮೂಲೆಯಲ್ಲಿ BP ಪಡಿಸ್ಕೊಂಡು ಮೂಲೆಯಲ್ಲಿ ಕುಂತ್ಕೊಳ್ಳೋದೆ. ಹೇಳಿ, ಮನೇಲಿ BP ಪಡಿಸ್ಕೊಂಡು ಮೂಲೆಯಲ್ಲಿ ಕುಂತ್ಕೊಳ್ಳೋದೆ. ಯಾಕೆಂದ್ರೆ ಹೀಗೆ ನಿಮ್ ಗಂಡನ ಮನೆಗೆ ಹೋದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೈಲಿ ಮೊಬೈಲ್ ಹಿಡ್ಕೊಂಡು ಕುಂತ ಅಂದ್ರೆ ನಿಮ್ಮ ಅತ್ತೆ ಹೋದವ್ರು ಸುಮ್ಮನಿರ್ತಾಳೆ ಅನ್ಕೊಂಡಿದ್ದೀರಾ? ಇಲ್ಲ, ನೀನ್ ಸೌಟಿಕ್ತಿಯುವುದು, ಅಯ್ಯೋ ಹಾಳಾದೆ, ಮೊದಲು ನಿಮ್ಮ ಅಪ್ಪನ ಮನೆಗೆ ಹೋಗಿ ಕೆಲಸ ಕಲ್ತ್ಕೊಂಬ ಅಂತ ಜಾಡ್ಸ್ ತಳ್ಸ್ಕೋಬೇಕೇನ್ರಿ ನೀವು? ಇಲ್ಲ ತಾನೆ? ಮತ್ತೆ ಸಮೂಹ ಮಾಧ್ಯಮಗಳನ್ನ ನೋಡೋಣ ಬಿಡ್ರಿ. ಹಿಂದೆ ಹೆಣ್ಮಕ್ಳು ಪೂಜೆ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ತಿದ್ರು ಗೊತ್ತೇನ್ರಿ? ವಾರ ಬಂದಮ್ಮ, ಗುರುವಾರ ಬಂದಮ್ಮ,
ಮನೆ ತುಂಬಾ ಘಮ್ಮೆನೋ ವಾತಾವರಣ ಇತ್ತು ಕಣ್ರಿ. ಆದ್ರೆ ಅದೇ ಸಮಯದಲ್ಲಿ ಆ ಗಂಡ ಬಂದೋನು ಮನೆ ವಾತಾವರಣ ನೋಡಿ, ಆಹಾ ನನ್ನ ಹೆಂಡತಿ ಎಷ್ಟೊಂದು ಚಂದುಳ್ಳಿ ಚಲುವೆ, ಹಾಗೆ ಸುಸಂಸ್ಕೃತಳು ಅಂತ ಹೋಗ್ಲಿ ಕೆನ್ನೆಗೊಂದು ಮುತ್ತ ಕೊಟ್ಟು ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗೆ ಆಧಾರ, ಆ ದೈವ ಕೊಟ್ಟ ವರದಿಂದ ಭಾರೇ ಬಂಗಾರ ಅಂತ ಆಡ್ಕೊಂಡು ತುಂಬಾ ಖುಷಿಯಿಂದ ಸಂಸಾರ ನಡೆಸ್ತಿದ್ರು ಕಣ್ರಿ. ಆದ್ರೆ ಈಗಿನ ಕಾಲದವರು ಅದೇ ಹಾಳ ಸಮೂಹ ಮಾಧ್ಯಮಗಳನ್ನ ಹಿಡ್ಕೊಂಡು ಅವ್ರ ಮನೆ ವಾತಾವರಣ ಹೆಂಗಾಗೈತೆ ಗೊತ್ತಾ ಈಗ? ವಾರ ಬಂತಮ್ಮ, ಭಾನುವಾರ ಬಂತಮ್ಮ, ವಾರ ಬಂತಮ್ಮ, ಬಾಳೂಟ ಹಾಕಮ್ಮ, ಸಿಟಿಗೆ ಹೋಗ್ಬೇಕಮ್ಮ, ಗೋಬಿ ಮಂಚೂರಿ ತಿನ್ಬೇಕಮ್ಮ, ಸಿಟಿಗೆ ಹೋಗ್ಬೇಕಮ್ಮ, ಗೋಬಿ ಮಂಚೂರಿ ತಿನ್ಬೇಕಮ್ಮ ಅಂತ ಹಾಡ್ಕೊಂಡು ಪಾತ್ರೆಗಳನ್ನ ಧಡ್ಬಡ್ ಅಂತ ಎಸಿದ್ರೆ ಅದೇ ಸಮಯದಲ್ಲಿ ಗಂಡ ಬಂದೋರ್ ಕತೆ ಹೆಂಗಿರ್ಬೇಡ. ಅಯ್ಯೋ ರಾಮ ರಾಮ, ಇವೆಲ್ಲ ಯಾವ್ದ್ರಿಂದಾಗಿದ್ದು? ಸಮೂಹ ಮಾಧ್ಯಮಗಳಿಂದ ತಾನೆ. ಅದಕ್ಕೆ ಕಣ್ಣಿ ನಾವ್ ಹೇಳ್ತಾ ಇರೋದು ಸಮೂಹ ಮಾಧ್ಯಮ ಮಾರಕ ಅಂತ. ಸಮೂಹ ಮಾಧ್ಯಮಗಳು ಮಾರಕ ಅಂತ ಅಜ್ಜಿ ಸೊಸೆ ಅತ್ತೆ ಎಲ್ಲ ಹೇಳ. ಇವ್ರು ಹೇಳ್ತಾ ಇದ್ರು ಉಪ್ಪಾಗಿರೋ ಬಜ್ಜಿ ತಿಂದು ಅಜ್ಜಿ ಕೂಡ ನರಳಾಡ್ತಾಳೆ ಅನ್ನೋದು ನಿಮ್ಮ ಅಭಿಪ್ರಾಯ. ಒಪ್ಕೊಳ್ಳೋಣ. ಇನ್ನ ಅತ್ತೆ ಸೊಸೆ ಬಗ್ಗೆ ಮಾತಾಡ್ತೀವಿ. ಅತ್ತೆ ಸೊಸೆದು ದ ಗ್ರೇಟೆಸ್ಟ್ ರಿಲೇಶನ್ಶಿಪ್ ಸರ್. ಎಷ್ಟು ಒಳ್ಳೆ ರಿಲೇಶನ್ಶಿಪ್ ಅಂತೀವಿ. ನನಗೆ ಈಗ ಮಾತಾಡಿದ್ಮೇಲೆ ನೆನಪಾಯ್ತು. ಮೊನ್ನೆ ನಾನು ಹಿಂಗೆ ವಾಕ್ ಹೋಗ್ತಾ ಇದ್ದೆ, ಯಾರು ಎದುರುಗಡೆ ಸಿಕ್ಕೋರೋ ಮೇಷ್ಟ್ರೆ ಪುಸ್ತಕ ಓದಿ ಚೆನ್ನಾಗಿದೆ ಅಂತ. ನಾನು ತಗೊಂಡೋಗಿ ಓದೋಣ ಅಂತ ಮನೇಲಿ ಇದ್ದೆ. ಮನೇಲಿ ಮುಖ ತೊಳ್ಕೊಂಡು ಬರ್ಲಿಕ್ಕೆ ಹೋದೋನು ಪುಸ್ತಕ ಇಲ್ಲ ಟೇಬಲ್. ನಾನು ನಮ್ಮ ಮನೆಯೊಳಗೆ ಕಡೆ ಪುಸ್ತಕ ಇಲ್ಲ. ಅವಳು ಏನ್ರಿ ಬೆಳಗ್ಗೆ ಹೊತ್ತು ಯುದ್ಧಕ್ಕೆ ಹೋಗೋ ಸೈನಿಕರು ಬೇಕಾದ್ರೆ ಮಾತಾಡಿಸ್ಬೋದು, ಅಡುಗೆ ಮನೆಯಲ್ಲಿ ಹೆಂಗಸರು ಮಾತಾಡಿಸ್ಬಾರ್ದು ಸರ್. ಏನ್ರಿ ಏನ್ ಮಾತಾಡ್ತಾ ಇದ್ರು? ನೀವು ಪುಸ್ತಕ ಪುಸ್ತಕ ಅಂತ ಪುಸ್ತಕ ಯಾವ ಪುಸ್ತಕ? ಸುಮ್ಮನೆ ಕಾಲೇಜಿಗೆ ಹೋಗ್ರಿ, ಮುಗಿಸ್ಕೊಂಡು ಬಂದೆ, ಮತ್ತೆ ಸಂಜೆ ಕಾಫಿ ಕೊಟ್ಟರು, ಪುಸ್ತಕ ಎಲ್ಲೇ? ಕಾಫಿ ಬೇಕಾ ಬೇಡ? ಸರಿ ಆಯ್ತು. ಊಟಕ್ಕೆ ಬಂದೆ, ಪುಸ್ತಕ ಎಲ್ಲೇ? ಊಟ ಬೇಕಾ ಬೇಡ? ಎಲ್ಲ ಆಯ್ತು. ರೂಮಿಗೆ ಬಂದು ಪುಸ್ತಕ ಬೆಳಗ್ಗೆ ಇಟ್ಟಿದ್ದೆ. ಏನ್ ಪುಸ್ತಕ 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 ಅಂತಿರೋ ಅಂತ ದಿನ ಕೆಳಗಿನ ಪುಸ್ತಕ ತೆಗೆದು ನನ್ನ ಕೈ ಕೊಟ್ಟು ನಾನು ಅಯ್ಯೋ ನಿನ್ನ ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಲ್ಲೇ ಪುಣ್ಯಾತ್ಕೀರ್ತಿ, ಪುಸ್ತಕ ಎಲ್ಲಿ ಪುಸ್ತಕ ಎಲ್ಲಿ ಪುಸ್ತಕ ಎಲ್ಲಿ ಅಂತ. ಇದ್ಯಾಕೆ ಇವಾಗ ಕೊಡ್ತೇವೆ? ಕೊಟ್ಕೊಳ್ಳಿ ಸಾಕು. ನೀವು ಎಂತೆಂಥದೋ ಪುಸ್ತಕ ತಂದು ಇಟ್ಬಿಟ್ಟು ನಿಮ್ಮಮ್ಮ ಓದಿಸ್ಲಿ, ಆಮೇಲೆ ನನ್ನ ಕತೆ ಅಷ್ಟೇ. ಅದು ಯಾವ ಪುಸ್ತಕ ಅಂತ ನೋಡ್ತೀನಿ, 100 ವರ್ಷ ಬದುಕುವುದು ಹೇಗೆ ಅನ್ನೋ ಪುಸ್ತಕ. ಇನ್ ಏನ್ ಸಂಬಂಧಗಳು? ಈ ತರದ ಸಂಬಂಧಗಳನ್ನು ಕೂಡ ಮೊಬೈಲಲ್ಲಿ ಇವು ಮೊಬೈಲ್ನಲ್ಲಿ ಹೇಳ್ತಾರಲ್ಲ. ನಮ್ಮನೇಲೆ ಒಂದು ಕತೆ ಇದೆ, ಮೊಬೈಲ್ ಇಂದ ಹೇಳ್ತೀನಿ ಕೇಳಿ ಸರ್. ನಮ್ಮನೇಲಿ ನಾವಿರೋದು ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮ, ನನ್ನ ಮಡದಿ, ನನ್ನ ತಮ್ಮನ ಮಡದಿ, ಒಂದು 5 ಜನ ಇದೀವಿ ನಾವು. ಒಂದು ಸಂಸಾರ, ಒಂದೇ ಸಂಸಾರ. ನನ್ನ ತಮ್ಮ ಎಂತ ಈ ಸಮೂಹ ಮಾಧ್ಯಮಗಳಿಂದ ಎಡಬಟ್ಟು ನೋಡಿ ಹಿಂಗಿದೆ ಅಂತ. ನಮ್ಮ ತಮ್ಮ ನನ್ನನ್ನ, ನಮ್ಮ ಅಪ್ಪನ್ನ, ಅವನ್ನ ಸೇರಿಸ್ಕೊಂಡೆ ಒಂದು ಗ್ರೂಪ್ ಮಾಡಿದ್ದಾರೆ, ಫ್ಯಾಮಿಲಿ ಗ್ರೂಪ್ ಅಲ್ಲಿ. ಒಂದೇ ಮನೇಲಿ ಇದೀವಿ ನಾವು. ನಿನ್ನೆ ಹಬ್ಬದ ವಿಶಸ್ನ ಬೆಳಗ್ಗೆ ಇದ್ದು ಇಬ್ರು ತೋರಣ ಕಟ್ಬೇಕಾದ್ರೆ ಮಕ ನೋಡ್ಕೊಂಡಿದೀವಿ. ಅವಾಗ ಹೇಳಿಲ್ಲ, ಅದರೊಳಗೆ ವಿಶಸ್ ಕಳಿಸೋದು. ಇದು ಸಮೂಹ ಮಾಧ್ಯಮಗಳ ಹಣೆಬರ. ಈ ತರ ಆಗ್ತಾ ನಮ್ಮ ಸಂಬಂಧಗಳನ್ನೇ ದೂರ ಮಾಡ್ತಾ ಇದೆ ಅನ್ನೋದು ಇವರ ಅಭಿಪ್ರಾಯ ಅಲ್ವೇ? ಖಂಡಿತ. ಈಗ ಈ ಕಡೆ ಕೂತರು ಇಲ್ಲ, ಸಮೂಹ ಮಾಧ್ಯಮಗಳು ನಮ್ಮ ಅತ್ಯದ್ಭುತವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ವೃದ್ಧಿಸ್ತವೆ ಅಂತ ತಾರುಣ್ಯ ಅವರು ಹೇಳ್ತಾರೆ. ಏನ್ ಹೇಳ್ತಾರೆ ಕೇಳ ಬಗ್ಗೆ. ಅಲ್ಲ ಖಂಡಿತ ತೇಜಸ್ವಿನಿ ಅವರೇ, ನೀವೇ ಅಲ್ವಾ ಹೇಳಿದ್ದು ಬಜ್ಜಿ ಉಪ್ಪುಪ್ಪಾಗಿತ್ತು ಅಂತ. ನಮ್ ವಿಸ್ಮಯ ಅವ್ರು ಹೇಳಿದ್ರು ಕಣ್ರಿ ಅವತ್ತು. ಓಹೋ ಸಖತ್ತಾಗದೆ, ಆಹಾ ಸೂಪರ್ ಆಗದೆ ಅಂತ 10 ಬಜ್ಜಿ ತಿಂದ್ಲಂತೆ. ಚೆನ್ನಾಗಿತ್ತ? ಅದಕ್ಕೆ ಕಂಡಿ ನಮ್ ದೊಡ್ಡವ್ರು ಹೇಳಿರೋದು ಕಳ್ರು ನಂಬುದ್ರು ಕುಳ್ರು ನಂಬಾರ್ದು ಅಂತ. ಏನ್ ಹೇಳಿ? ಕಳ್ರು ನಂಬುದ್ರು ಕುಳ್ರು ನಂಬಾರ್ದು ಅಂತ. ನಮ್ ವಿಸ್ಮಯ ಅವರೇನೋ ಟಿವಿ ನೋಡ್ಕೊಂಡು ಬಜ್ಜಿ ಮಾಡಕ್ ಕಲ್ತ್ರು. ತಿಂತ ಅಕ್ಕೆ ಇವರು ಕುಂಬಳಕಾಯಿ ತರ ಆಗಿರೋದು. ಮೊದ್ಲು ಟಿವಿಯಿಂದ ಬರೋ ಜ್ಞಾನ ಪಡೆಯಿರಿ, ಅಜ್ಞಾನ ಅಲ್ಲ. ನಮ್ ದೇಶದವರು ಚಂದ್ರಲೋಕಕ್ಕೆ ಸ್ಯಾಟಲೈಟ್ ಬಿಟ್ರಲ್ಲ, ಆಗ ಟಿವಿ ನೋಡ್ಕೊಂಡು ಮೇರಾ ಭಾರತ್ ಮಹಾನ್, ಶಬಾಷ್ ಇಂಡಿಯಾ, ಜೈ ಭಾರತ್, ಜೈ ಜೈ ಭಾರತ್ ಅಂತ ಹೇಳ್ಕೊಂಡು ಚಪ್ಪಾಳೆ ತಳ್ಕೊಂಡು ನಿಮ್ಮ ಅಪ್ಪನೇ ನೀನ್ ಎತ್ಕೊಂಡು ಮನೇಲೆಲ್ಲ ಕುಂಡಾಡ್ಬಿಟ್ರು ಅಂತ ಹೇಳ್ದೆ ನನ್ಗೆ. ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ವಾ? ಹೆಂಗದೆ ನಿಮ್ ಮಾತು ಅಂದ್ರೆ, ಕಾಶಿಗೋದ ನಮ್ ಬಾಬಾ ಕಬ್ನು ದೋಣಿಲಿ. ಏನೇಳಿ? ಕಾಶಿಗೋದ ನಮ್ ಬಾಬಾ ಕಬ್ನು ದೋಣಿಲಿ, ರಾಶಿ ರಾಶಿ ಗಂಗೆ ತರೋಕೆ ಸೊಳ್ಳೆ ಪರದಲ್ಲಿ ಅಂತ ಕದೆ ಕಂಡ್ರಿ ಗುಂಡಮ್ಮ ನಿಮ್ ಮಾತು. ಅಲ್ಲ ಕಂಡ್ರಿ ಗುಂಡಮ್ಮ ಅವ್ರೆ, ಯಾರ್ಯಾರ ಮನುಷ್ಯದರು ಸೊಳ್ಳೆ ಪರದಲ್ಲಿ ನೀರ್ ತರಕಾಗತ್ತಾ? ಆಗತ್ತೆ ಅಂದಪ್ಪ? ಇಲ್ಲ ತಾನೆ. ನೋಡಕ್ ಕಣ್ಬೇಕ್ರಿ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಕ್ಕೆ.
ಇವ್ರ ಅದ್ಭುತವಾದ ವಾದ ಏನು ಅಂತ ಅಂದ್ರೆ ನಿಮ್ ಜ್ಞಾನ ತಕ್ಕಂಗೆ ನಿಮ್ಮ ಸಮೂಹ ಮಾಧ್ಯಮಗಳನ್ನ ಬಳಸ್ಕೊಳ್ಳಿ ಅಂತ. ಅದು ನಿಮ್ಮ ಯೋಗ್ಯತೆಗೆ ಬಿಟ್ಟಿದ್ದು ಅಂತ ನೀವು ಹೇಳ್ತಾರಲ್ಲ, ಅದು ನೀವು ಯಾವ ರೀತಿ ಬಳಸ್ಕೊತೀರಾ ಹಾಗೆ. ಈ ತರ ನಿಮ್ಮ ಮತಿಗೆ ಈಗ ಹೊರೆ ಹಚ್ಚಿದ್ದಾರೆ ವೇದಾವತಿಯವರು, ನಿಮ್ಮ ಮತಿಗೆ ಮತಿ ಹಚ್ಚಿದ್ದಾರೆ ವೇದಾವತಿಯವರೇ, ಏನ್ ಹೇಳ್ತೀರಿ? ಅಲ್ರಿ ತರುಣಿಯವರೇ, ನಿಮ್ ಪಕ್ಕದಲ್ಲೇ ಅಷ್ಟ್ ದೊಡ್ಡ ಕುಂಬಳಕಾಯಿ ಇಟ್ಕೊಂಡು ನಮ್ ಪಕ್ಕದೊಡ್ಡ ಕುಂಬಳಕಾಯಿ ಅಂತ ಇದ್ದೀರಲ್ರಿ, ಇದ್ ಸರಿ ಏನ್ರಿ? ಫಸ್ಟ್ ನಿಮ್ ತಟ್ಟೆಲ್ ಬಿದ್ದಿರೋ ಎಲ್ನ ನೋಡ್ಕೊಳ್ಳಿ, ಆಮೇಲೆ ಪಕ್ಕದ ತಟ್ಟೆಲ್ ಬಿದ್ದಿರೋ ಇರ್ವೇಲ್ ನೋಡೋರಂತೆ. ಇನ್ನೊಂದ್ ಹೇಳಿದ್ರಿ ಬೊಜ್ಜಿ ತಿನ್ಬೇಕಂತ ನಾನು ಅಲ್ಲೇ ಇದ್ದೆ ಅಂತ. ಬರೀ ಸುಳ್ನೆ ಹೇಳ್ತಿರಲ್ರಿ. ನಿಮ್ ಫ್ರೆಂಡ್ ವಿಸ್ಮಯನ್ನ ತಾರುಣ್ಯಲ್ಲಿ ಅಂತ ಅವತ್ ಬಜ್ಜಿ ತಿನ್ಬೇಕಾದ್ರೆ ಕೇಳಿದ್ಕೆ ಅವ್ರ ಏನಂದ್ರು ಗೊತ್ತೇನ್ರಿ? ಡೆಂಗಿ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗೋಳೆ ಅಂತ ಹೇಳಿದ್ರು. ನೋಡಿ ಅಲ್ಲೇ ಇದ್ರಂತೆ. ಬರೀ ಸುಳ್ಳೆ ಹೇಳ್ತಾರೆ ಕಣ್ರಿ, ಇವ್ರ ಮಾತ್ ನಂಬೇಡ್ರಿ. ಅವ್ರು ಉದ್ಧಾರ ಆಯ್ತಾರೆ, ನಿಮ್ನ ಹಾಳಾಗಕ್ ಹೇಳ್ತಾರೆ. ಆದ್ರೆ ನೀವು ನಮ್ಮ ಮಾತ್ ಕೇಳ್ಕೊಂಡು ಉದ್ಧಾರ ಆಗ್ರಿ. ಇನ್ನೊಂದ್ ಕತೆ ಹೇಳಿದ್ರು, ಚಂದ್ರಯಾನದ ಕತೆ, ಚೆನ್ನಾಗಿ ಹೇಳಿದ್ರಿ ಕಣ್ರಿ. ನೀವು ಅಲ್ಗೋದೆ ಇಲ್ಗೋದೆ ಅಂತಲ್ರಿ. ಈಗ ಅಮೆರಿಕ ಕಂಡಿದ್ದಾರೆ ಯಾರಪ್ಪ? ಕೊಲಂಬಸ್ ಅಲ್ವಾ? ಅವ್ರೇನಾದ್ರು ಟಿವಿ ಇಟ್ಕೊಂಡು ಮೊಬೈಲ್ ನೋಡ್ಕೊಂಡು ಹಲೋ ಅಮೆರಿಕಾ ಎಲ್ಲಿದ್ಯಾ, ನಾನ್ ನಿನ್ನ ಕಂಡಿಡಿಯಕ್ ಬಂದಾಮಿ ಅಂತೇನಾದ್ರು ಕೂಕೊಂಡೋಗಿದ್ರ? ಇಲ್ಲ ತಾನೆ. ಅದೇ ನಮ್ ಇಂಡಿಯಾ ಕಂಡಿದ್ದವರು ವಾಸ್ಕೋಡಿ ಗಾಮ. ಅವ್ರ ಕಾಲದಲ್ಲಿ ಟಿವಿ ಇತ್ತ, ಮೊಬೈಲ್ ಇತ್ತ? ಸುಮ್ನೆ ಬುಂಡೆ ಬಿಡ್ಬೇಕ್ರಿ, ಬುಂಡೆ ಬಿಡಕ್ ಬರ್ತದೆ ಅಂತ ಇಲ್ಲಿ ಯಾರು ನಂಬೋರಿಲ್ಲ. ಸಮೂಹ ಮಾಧ್ಯಮಗಳು ಬರೋಕ್ಕಿಂತ ಮೊದಲು ಜನರು ಎದ್ದ ತಕ್ಷಣ ಎಂತ ಶ್ಲೋಕ ಹೇಳ್ತಿದ್ರಂದ್ರೆ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರ ದರ್ಶನಂ ಅಂತಿದ್ರು. ಅದೇ ಸಮೂಹ ಮಾಧ್ಯಮಗಳು ಬಂದ್ಮೇಲೆ ಜನರು ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ವಾಟ್ಸಾಪ್, ಕರ ಮಧ್ಯೆ ಇನ್ಸ್ಟಾ ಫೇಸ್ಬುಕ್, ಕರ ಮೂಲೆ ಸ್ಥಿತಾ ರೀಲ್ಸ್, ಪ್ರಭಾತೆ ಮೊಬೈಲ್ ದರ್ಶನಂ ಅನ್ನಂಗ ಆಗೈತೆ ಕಣ್ರಿ. ಹಂಗೆಯ ನಮ್ ಪಕ್ಕದ ಮನೆ ಚಿಂಟುನುವೆ ಟಿವಿ ನೋಡ್ಕೊಂಡು ಇಂಗ್ಲಿಷ್ ಹೆಂಗ್ ಕಲಿತಾವ್ ಗೊತ್ತಾ? ನಾನು ಅವ್ರ ಮನೆ ಕಿಟಕಿತಾವ್ ನಿಂತ್ಕೊಂಡು ಕೇಳಿಸ್ಕೊತಾವ್ನಿ. ಅವ್ರ ಅಮ್ಮ, ಲೋ ಚಿಂಟು, ಅಮ್ಮಂಗೆ ಇಂಗ್ಲಿಷ್ ನಲ್ಲಿ ಮಾಮ್ ಅಂತಾರೆ, ಅದೇ ಚಿಕ್ಕಮ್ಮ ದೊಡ್ಡಮ್ಮಂಗೆ ಏನಂದಲ್ಲ ಅಂತ ಕೇಳಿದ್ರೆ ಆ ಚಿಂಟು ಏನಂತ ಗೊತ್ತೇನ್ರಿ? ಅಮ್ಮ ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾಮ್, ಅಮ್ಮ ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾಮ್, ಚಿಕ್ಕಮ್ಮನಿಗೆ ಮಿನಿಮಮ್, ದೊಡ್ಡಮ್ಮನಿಗೆ ಮ್ಯಾಕ್ಸಿಮಮ್, ಚಿಕ್ಕಮ್ಮನಿಗೆ ಮಿನಿಮಮ್, ದೊಡ್ಡಮ್ಮನಿಗೆ ಮ್ಯಾಕ್ಸಿಮಮ್ ಅನ್ಬಿಡದ. ಹಿಂಗಾಯ್ತು ಕಣ್ರಿ ನಿಮ್ ಟಿವಿ ಆನ್ಲೈನ್ ಪಾಠನುವೆ. ನಿಮ್ಮ ಸಮೂಹ ಮಾಧ್ಯಮಗಳಿಂದ ಶಿಕ್ಷಣಕ್ಕೆ ತೊಂದರೆ ಆಗ್ತಿದೆ ಹೊರತು ಕಿಂಚಿತ್ತು ಕೂಡ ಸಹಾಯ ಆಗ್ತಾ ಇಲ್ಲ ಕಣ್ರಿ. ಅಲ್ಲ ನೀವು ಹಿಂಗ ಮಾತಾಡ್ಕೊಳ್ಳಿ ಪಾಪ, ಆ ಹುಡುಗನ್ಗೆ ಯಾಕೆ ಬೈತೀರಿ ಅಂತ. ಏನೋ ಇವಾಗ ಅವನದಪ್ಪ ಅವನಪ್ಪ ನಾನು ಇದ್ದೀನಿ, ಮಿಸ್ಟರ್ ನನ್ನ ಕಡೆ ಕೈ ತೋರಿಸ್ಬಿಡಿದ್ರೆ ಕತೆ ಏನು? ನಾವು ಅದನ್ನು ಯೋಚನೆ ಮಾಡ್ಬೇಕಲ್ವಾ. ಇವರು ಫೇಸ್ಬುಕ್ ಬಗ್ಗೆ ಮಾತಾಡ್ತಾರೆ. ಮೊದಲು ಫೇಸ್ಬುಕ್ ಕಂಡಿಡ್ತಿದ್ದು ಜರ್ನ್ಸ್ ಬಂದವರು 2004. ಅದ್ಭುತವಾದಂಥ ವಸ್ತು ಅದು, ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಗೊತ್ತಿರಬೇಕು ಅಷ್ಟೇ. ನಾವು ನಿಮಗೆ ಈ ಫೇಸ್ಬುಕ್ಗಳಿಂದ ಆಗುವ ಉಪಯೋಗಗಳು ಎಷ್ಟಿದೆಯೋ ಎಡವಟ್ಟುಗಳು ಅಷ್ಟೇ ಇದೆ. ಮೊನ್ನೆ ಒಂದು ಶೂಟಿಂಗ್ ಕಾರ್ಯಕ್ರಮ ಇತ್ತು ಸರ್, ಹೀಗೆ ಏನೋ ಮಾತಾಡ್ತಾ ಇದೆ, ಮಾತಿನ ಮಧ್ಯದಲ್ಲಿ ಏನಂತ ಅಂದ್ಬಿಟ್ಟೆ, ಈಗಿನ ಕಾಲದ ಹೆಣ್ಮಕ್ಳಿಗೆ ಅಡುಗೆ ಮಾಡಕ್ ಬರಲ್ಲ, ನಮ್ಮ ಮನೆಯೊಳಗೆ ಪಲಾವ್ ಮಾಡ್ಕೊಡು ಅಂತಂದ್ರೆ ಬರಲ್ಲ ಹೋಗ್ರಿ ಅಂತಾರೆ. ಯಾರೋ ಪುಣ್ಯಾತ್ಮ ಅದಷ್ಟನ್ನೇ ಎಡಿಟ್ ಮಾಡಿ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ. ನಾನು ನನ್ನ ಹೆಣ್ಣರು ಪಕ್ಕ ಕೂತಿದ್ವಿ, ಬಂತು. ಏನಂತ ಹೇಳಿದ್ದೆ ನಾನು? ಈಗಿನ ಕಾಲದ ಹೆಣ್ಮಕ್ಳಿಗೆ ಅಡುಗೆ ಮಾಡಕ್ಕೆ ಬರಲ್ಲ, ಪಲಾವ್ ಮಾಡ್ಕೊಡಿದ್ರೆ ನನ್ನ ಹೆಂಡತಿ ಬರಲ್ಲ ಅಂತ ಹೇಳಿ ಒಂದ್ಸಲ ಕಂಡ್ಬಿಟ್ಲು. ನಾನು ಇದೇ ಬಿಡೆ ಏನೋ ಹೇಳಿದೀನಿ ಅಂತ ಮುಂದೆ ಸ್ಕ್ರೋಲ್ ಮಾಡ್ತಿದ್ದೆ. ಕಮೆಂಟ್ಸ್ ಏನಿದೆ ಓಪನ್ ಮಾಡೋಣ ಇರ್ಲಿ ಅಂತ ಒಂದೇ ಕಮೆಂಟ್ಸ್ ಏನಿದೆ ಓಪನ್ ಮಾಡೋಣ ಇರ್ಲಿ ಅಂತ ಕಮೆಂಟ್ಸ್ ಓಪನ್ ಮಾಡಿದ್ರೆ ಆ ಪುಣ್ಯಾತಿಥಿ ಯಾರೋ ಒಬ್ಳು ಬಂದಿದ್ರು, ಗೌಡ್ರೆ ನಿಮ್ಮ ಹೆಂಗು ಸ್ವಲ್ಪ ಪಲಾವ್ ಮಾಡ್ಕೊಡಕ್ ಬರ್ಲಿಲ್ರಿ ಏನಂತೆ, ಬನ್ನಿ ನಾನು ಮಾಡ್ಕೊಡ್ತೀನಿ. ಒಂದ್ ವಾರ ಉಪವಾಸ ಹಾಕಿದ್ವಿ ನಮ್ಮ ಮನೆಯವ್ರು. ನೀನೇನ್ ಬಿಡಪ್ಪ ಊರ್ ಮೇಲೆ ತಿರ್ಕೊಂಡಿರ್ತೀವಿ, ನನಗೇನಾಗಬೇಕಾಗಿದ್ದೆ ಅಂತ. ಈ ತರ ಫೇಸ್ಬುಕ್ ಗಳಿಂದ ಎಡವಟ್ಟುಗಳು ಆಗ್ತವೆ. ಫೇಸ್ಬುಕ್ ಅನ್ನೋದು ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕೂಡ, ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಪರವಾಗಿ ಮಾತಾಡ್ಲಿಕ್ಕೆ ಬಂದವರು ಜೀವನ್ ಅವರೇ ಏನ್ ಹೇಳ್ತೀರಿ? ನಿಮ್ಮನ್ನ ಬೇರೆ ಕಾಲು ಎಳೆದಿದ್ದಾರೆ, ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡಿ. ಅವೆಲ್ಲ ಕಾಮಿಡಿ ಪಂಚ್ಗಳು ಕಣ್ರಿ. ಕಾಮಿಡಿ ಗೊತ್ತೈತಿ ನಿಮ್ಗೆ? ಅವೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಕಾಮಿಡಿನ ಎಂಜಾಯ್ ಮಾಡೋದೇ ಗೊತ್ತಿಲ್ಲ. ಅದಕ್ಕೆ ನಿಮ್ ಮೂತಿ ಯಾವಾಗಲೂ ಸಿಡುಕ್ ಮೂತಿ ಸಿದ್ಧಾರ್ಥ್ ನಂಗೆ ಐತೆ.
ನೀವು ನಗ್ಲಿಕ್ಕಾದ್ರೂ ಒಂದ್ ಪಂಚಾಯತಿ ಕೇಳಿ, ಅವಾಗ್ಲಾದ್ರೂ ನಗ್ತೀರಾ. ಅದೇ ಚಿಟ್ಟು ಟಿವಿ ಪ್ರೋಗ್ರಾಮ್ ನಲ್ಲಿ ಬಂದಿತ್ತು, ನಾನು ಚೋಟು ಮೆಣಸಿನಕಾಯಿ, ನಮ್ಮಣ್ಣ ಚೂರು ಮೆಣಸಿನ್ಕಾಯಿ, ನಮ್ಮಪ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿ, ನಮ್ಮಮ್ಮ ಮೆಣಸಿನ್ಕಾಯಿ. ನೋಡ್ರಾ ಹೆಂಗ್ ಮಾಡ್ತಾ ಇದ್ದೀರಾ? ಮುಖದಲ್ಲಿ ಕಳೆ ಬಂದಂಗಾಯ್ತು. ಈ ಆಧುನಿಕ ಜಗತ್ತಲ್ಲಿ ಹೊಸ ವಿಚಾರಗಳು ಸುಲಭವಾಗಿ ಜನಕ್ಕೆ ತಲುಪಬೇಕಂದ್ರೆ ಈ ಸಮೂಹ ಮಾಧ್ಯಮಗಳು ಬೇಕೇ ಬೇಕು ಕಣ್ರಿ. ಈ ಕೊರೋನಾ ಬಂದಾಗ ಸರ್ಕಾರವೇ ಆನ್ಲೈನ್ ಮೂಲಕ ಶಿಕ್ಷಣ ಕೊಡಿಸ್ತಿಲ್ವಾ? ಸುಮ್ನೆ ಯಾಕೆ ಕೆಟ್ಟದು ಕೆಟ್ಟದು ಅಂತ ಬಡ್ಕೋತೀರಾ? ಸರಿಯಾಗಿ ತಿಳ್ಕೊಳ್ಳಿ. ಈಗ ಅವ್ರೇನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಆನ್ಲೈನ್ ಮೂಲಕ ಶಿಕ್ಷಣ ತಗೊಂಡು 2 ವರ್ಷ ಪಾಠ ಕಲಿತು ಈ ಮಾತಾಡೋದು ನಿಜಾನ ಅಂತ. ಇವ್ರು ಏನ್ ಹೇಳೋದು, ಇಲ್ಲ ನಾವು ಆನ್ಲೈನ್ ಮೂಲಕ ಶಿಕ್ಷಣ ತಗೊಂಡಿದ್ದು ನಿಜ, ಎಕ್ಸಾಮ್ ಮಾತ್ರ ಬರ್ತಿಲ್ಲ. ಹೌದಾ? ಎಕ್ಸಾಮ್ ಬರೀದೆ ಪಾಸ್ ಆಗಿಲ್ಲ 2 ವರ್ಷ. ಮಾತಾಡೋಣ, ನಿನ್ನ ಹತ್ರ ಮಾತಾಡ್ಬೇಕು. ನಾನು ಮೈಕ್ ಹತ್ರ ಇಟ್ಕೋ, ಚೆನ್ನಾಗಿ ಮಾತಾಡ್ತೀಯ, ಪಾಸ್ ಆಗಿರೋದಲ್ವಾ? ಮತ್ತೆ ಏನ್ ಹೇಳು ನೋಡೋಣ, ಏನ್ ಹೇಳ್ತಾರೆ ಅದ್ರ ಬಗ್ಗೆ? ಅಲ್ಲ ಜೀವಣ್ಣ, ಏನಂದಣ ನೀನು? ಅದು ಯಾವ್ದೋ ಮೆಣಸಿನ್ಕಾಯಿ ಕತೆ ಹೇಳ್ಬಿಟ್ಟು ನಾವೆಲ್ಲರೂ ಮುಟ್ ಮಾಡಕ್ ಬಂದಿದ್ದೀಣ. ಹೇಳೋಣ ಇಲ್ಲಿ, ಅದು ಯಾವ್ದೋ ಮೊಬೈಲಲ್ಲಿ ಆನ್ಲೈನ್ ಶಿಕ್ಷಣ ಅಂತಾರಣ. ಮೊಬೈಲಲ್ಲಿ ಆನ್ಲೈನ್ ಶಿಕ್ಷಣ ಅಂದಾಗ ನಾನು ನೆನ್ಪೊಂದು ಕಾರಣ, ನಮ್ಮ ಮನೆ ಹುಡುಗ ಅಂತ ಮೊಬೈಲ್ ಇಸ್ಕೊಂಡು ಮೊಬೈಲಲ್ಲಿ ಆನ್ಲೈನ್ ಪಾಠ ಬರ್ತದೆ ಅಂದ್ಬಿಟ್ಟು ಆನ್ ಮಾಡ್ಕೊಂಡು ಕೂತ್ಕೊಂಡು ಅವ್ರ ಅಪ್ಪನ ಮೊಬೈಲ್ ತಗೊಂಡು ಮೊಬೈಲ್ಗೆ ಮಾಡ್ತಾ ಕೂತ್ಕೊಂಡವನೇ. ಅದು ಹೆಂಗೆ ಗೊತ್ತಾ? ಅದು ಯಾವುದೋ ಟೆಂಪಲ್ ರನ್ ಅಂತೆ, ಅದರಲ್ಲಿ ಗೊರಿಲ್ಲ ಅಟ್ಟಾಡ್ಸ್ಕೊಂಡ್ ಬರುತ್ತಂತೆ. ಇವನು ನೆಟ್ಕೊಂಡು ಹೋಯ್ತಾ ಇರ್ತಾನಂತೆ. ಹಾಳಾದ ಮೊಬೈಲಲ್ಲಿ ಹಿಂಗಾರನಿಗಿಲಿ ಇವನ್ ಕಾಂಪೌಂಡ್ ಮೇಲೆ ಕೂತಿದ್ದವನು ಕಾಂಪೌಂಡಿಂದ ನೆಡ್ಬಿಡದ. ಇವನ್ ನೆಡೋದ್ ಜಾಗದಲ್ಲಿ ಹಾಳಾದ ಕಡಿನಾಯಿ ಎದ್ದಿತ್ತು, ಆ ಕಡಿನಾಯಿ ಎದ್ದು ಇವನ್ ತೊಡೆ ಕಚ್ಬಿಡದ. ಇವನು ಅಯ್ಯಪ್ಪ ಅಯ್ಯಮ್ಮ ಅಂತ ಬಿಟ್ಕೊಂಡು ಮೊಬೈಲ್ನ ಎಸ್ಬಿಟ್ಟು ಕಡಿನಾಯಿ ಹಿಂದೆ ಇವನಾದ್ರು ಮುಂದೆ ಓಡ್ತಾ 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 ಚರಂಡಿ ಒಳಗೆ ಬಿದ್ದೋರದ. ಅದೇ ಮುಂಗಾರು ಮಳೆ ಪಿಕ್ಚರ್ ನಲ್ಲಿ ಗಣೇಶ ಚರಂಡಿ ಬಿದ್ದೈತನಲ್ಲ, ಹಂಗ್ ಬಿದ್ದೋರದ. ನೋಡೋಣ, ಟಿವಿ ಮೊಬೈಲ್ ನೋಡ್ಕೊಂಡು ಎಲ್ಲಾ ಮಕ್ಳು ಹಾಳಾಗೋದ್ರು. ಚೆನ್ನಾಗಿ ಮಾತಾಡ್ತೀಯ ಅಣ್ಣ, ನೀನು ನೋಡಿದ್ರೆ ಇಷ್ಟೊಂದು ಮಾತಾಡ್ತೀಯ ಅಂತ ಅನಿಸ್ಲೇ ಇಲ್ಲ. ಈ ಮಣ್ಣಿನ ತಾಕತ್ತದು, ನೋಡಕ್ಕೆ ಚಡ್ಡಿ ಹಾಕೊಂಡೇ ಇರ್ತಾರೆ, ಒಳಗಡೆ ₹1 ದುಡ್ಡಿರೋದು ಗೊತ್ತಿರಲ್ಲ ಅಂತ ಹೇಳ್ಕೊಟ್ಟೆ. ಅರ್ಥ ಆಯ್ತು? ಈ ಮಣ್ಣಿನ ತಾಕತ್ತು ಅಲ್ವಾ? ಇವ್ರು ಹೇಳಿದ್ರಲ್ಲ ಫೇಸ್ಬುಕ್ ಇಂದು, ಅಥವಾ ಇವ್ರು ಹೇಳಿದ್ರಲ್ಲ ಮೊಬೈಲಿನ ಡಿಸೈನ್ ಮಾಡಿರೋ ರೀತಿನೇ ಆಗಿದೆ. ಖಂಡಿತವಾಗಿ ಹೇಳೋದಂದ್ರೆ ಮೊಬೈಲನ್ನು ಡಿಸೈನ್ ಮಾಡಿರೋ ರೀತಿಯಾಗಿ ಒಂದು ವೈದ್ಯಕೀಯ ವರದಿ ಏನಂತ ಹೇಳುತ್ತೆ ಅಂದ್ರೆ, ಆ ಮೊಬೈಲನ್ನು ನಾವು ಯಾವಾಗೆಲ್ಲ ಮುಟ್ತೀವಲ್ಲ ಆಗ ಟೊಕೋಸಿಮ್ ಅನ್ನೋ ಒಂದು ರಾಸಾಯನಿಕ ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ಎಂತ ರಾಸಾಯನಿಕ ಅಂತಂದ್ರೆ ಅದು ಯಾವಾಗ ಮನುಷ್ಯನಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂದ್ರೆ, ಮಕ್ಕಳ ನೀವು ಅರ್ಥ ಮಾಡ್ಕೊಳ್ಳಿ, ನಮಗೆ ಇಷ್ಟವಾದ ಹಣ್ಣನ್ನ, ನಮಗೆ ಇಷ್ಟವಾದ ಪದಾರ್ಥವನ್ನ, ನಮಗೆ ಇಷ್ಟವಾದ ವ್ಯಕ್ತಿಯನ್ನ, ನಮಗೆ ಖುಷಿಯಾಗುವಂತಹ ಒಂದು ಘಟನೆಗಳು ನಡೆದಾಗ ಆ ಒಂದು ಕೆಮಿಕಲ್ ನಮ್ಮ ಮೈಂಡಲ್ಲಿ ರಿಲೀಸ್ ಆಗಬೇಕು. ಆ ರಿಲೀಸ್ ಉಂಟಾಗೋದ್ರಲ್ಲಿ ಮೊಬೈಲ್ ಅನ್ನು ಮುಟ್ತಾರೆ. ಯಾಕೆ ಮನುಷ್ಯ ಪದೇ 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 ಅದ್ರ ಹತ್ರ ಹೋಗ್ತಾ ಇದ್ದಾರೆ. ಈ ಮೊಬೈಲ್ ಡಿಸೈನ್ ಮಾಡೋದನ್ನ ಪುಣ್ಯಾತ್ಮ ಇನ್ನೊಂದು ಕತೆ ಮಾಡಿದ್ದಾರೆ. ಏನ್ ಗೊತ್ತಾ? ಅದನ್ನ ಲಾಗಿನ್ ಮಾಡೋಕ್ಕಾಗಲಿ, ಅದನ್ನ ಓಪನ್ ಮಾಡೋಕ್ಕಾಗಲಿ, ಕ್ಲೋಸ್ ಮಾಡೋಕ್ಕಾಗಲಿ ಸಮಯ ಬೇಡ ಜಾಸ್ತಿ. ನೀವು 10 ಫ್ಲೋರ್ ಹತ್ತಿ ಅದನ್ನ ಓಪನ್ ಮಾಡಬೇಕು ಅಂದ್ರೆ ಅದು ಚಟ ಇರ್ತಿರ್ಲಿಲ್ಲ. ನೀವು ಬೆರಳು ಮುಟ್ಟಿದ್ರೆ ಸಾಕು ಓಪನ್ ಆಗ್ಬಿಡುತ್ತೆ. ಈಸಿ ಟು ಲಾಗಿನ್ ಅಂದ್ರೆ ತುಂಬಾ ಸುಲಭವಾಗಿ ಪ್ರವೇಶಿಸ್ಬಿಡ್ತೀವಿ, ನಿಮಗೆ ಬೇಕಾಗಿರೋದೆಲ್ಲ ಸಿಗುತ್ತೆ. ಆದ್ರೆ ಒಂದು ವೈದ್ಯಕೀಯ ವರದಿ, ಸಾಮಾನ್ಯ ಒಬ್ಬ ಮನುಷ್ಯ ದಿನಕ್ಕೆ 1 ರಿಂದ 3 ಗಂಟೆಗಳ ಕಾಲ ಮೊಬೈಲ್ ನಲ್ಲಿ ಇವತ್ತು ಜೀವನ ನಡೆಸ್ತಾ ಇದ್ದಾನಂತೆ. ಕಡಿಮೆ ಅಂದ್ರೆ 400 ಸಲ ಒಂದು ದಿನಕ್ಕೆ ಆತ ಮೊಬೈಲ್ ಅನ್ನ ಕೊಡ್ತಾನಂತೆ. ಇದು ನಮ್ಮ ಸಂಬಂಧಗಳನ್ನೇ ದೂರ ಮಾಡ್ಬಿಡುತ್ತೆ ಅನ್ನೋದು ವಿಸ್ಮಯ ಅವರೇ. ಇವ್ರು ಹೇಳ್ತಾ ಇರೋದು ನಮ್ಮ ಸಂಬಂಧಗಳನ್ನ ದೂರ ಮಾಡ್ಬಿಡುತ್ತೆ. ನಮ್ಮಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ದೂರಕ್ಕೆ ಹೋಗ್ಬಿಡ್ಕೊಂಡ್ಬಿಡ್ತಾರೆ. ಅವರನ್ನ ನಾವು ಹತ್ರ ಕಳಿಬೇಕಾದ್ರೆ ಇದನ್ನೆಲ್ಲ ಸೈಡಿಗಿಟ್ಟು ಅವರನ್ನಷ್ಟೇ ಹತ್ರಕ್ಕೆ ಇಟ್ಕೋಬೇಕು ಅನ್ನೋದು ಇವ್ರ ವಾದ. ವಿಸ್ಮಯ ಅವ್ರು ಏನ್ ಹೇಳ್ತೀವಿ? ಅಲ್ಲ ಕಣ್ರಿ ಸೋಮಶೇಖರ್ ಅವ್ರೆ, ಆ ಹುಡ್ಗದೇನೋ ಟೆಂಪಲ್ ರನ್ ಆಡ್ತಿತ್ತು ಅಂದ್ರಲ್ಲ, ನೀವೇನ್ ಕಡ್ಲೆಪುರಿ ತಿಂತಿದ್ರಿ? ಹೋಗ್ಬಿಟ್ಟ ಹುಡ್ಗಂಗ್ ಬುದ್ಧಿ ಹೇಳಿದ್ರೆ ಆಯ್ತಿಲ್ವ ನಿಮ್ಗೆ? ಪುಟ ಗೇಮ್ ಎಲ್ಲ ಆಡ್ಬೇಡ ಕೊಂಡು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋ, ಪಾಠ ಬರುತ್ತೆ ಕೇಳೋ ಅನ್ನೋದ್ ಬಿಟ್ಬಿಟ್ಟು ಆ ಹುಡ್ಗ ಕಾಂಪೌಂಡಿಂದ ಬೀಳ್ತು ಅಂದ್ಬಿಟ್ಟು ಹೇಳ್ತಾ ಇದ್ದೀರಲ್ಲ, ಬುದ್ಧಿ ಇರೋದೇನ್ರಿ ನಿಮ್ಗೆ? ಅಯ್ಯೋ ನೋಡ್ರಿ, ನೀವು ಬರೀ ಕೆಟ್ಟದ್ನೇ ಯೋಚನೆ ಮಾಡ್ತಾ ಇದೀರಿ, ಅದಕ್ಕೆ ನೀವು ಕೆಟ್ಟವ್ರಾಗಿದ್ದೀರಾ. ನೀವು ಜ್ಞಾನ ಪಡ್ಕೊಳ್ಳಿಲ್ಲ, ನಿಮ್ಮ ಅಕ್ಕಪಕ್ಕದ ಮನೆ ಮಕ್ಕಳು ಜ್ಞಾನ ಬರಂಗ್ ಮಾಡ್ತಾ ಇಲ್ಲ. ಒಂದಂತೂ ಸತ್ಯ ಕಣ್ರಿ, ನೀವು ಮೊಬೈಲ್ ಬಳಸ್ತೀರಿ, ನಿಮ್ಮ ಮನೆಯವರು ಮೊಬೈಲ್ ಬಳಸ್ತಾರ ಗೊತ್ತಾಯ್ತದೆ. ಅದಕ್ಕೆ ಹೇಳೋದು ಸರಿಯಾಗಿ ಜ್ಞಾನ ಪಡ್ಕೊಳ್ಳಿ ಅಂತ. ಅಂದ್ರೆ ಏಕೆ ಕುದಿಯುವಿರಿ ಕೋಪದ ಕೂಪಕ್ಕೆ ಬಿದ್ದು, ಹುಡುಕಬೇಕಾಗಿದೆ ಜಾತ್ಯಕ್ಕೆ ಮತ್ತು ಇಲ್ಲದೆ ಇದ್ರೆ ಇವ ಪಡೆ ಗುಂಡಿಗೆ ಬೀಳದಿದೆ ಎಂದು ಮುಂದೆಂದು. ನೋಡ್ರಿ, ಇವತ್ತು ಬ್ಲಾಗ್, ವಿಕಿಪೀಡಿಯಾ, ಲಿಂಕ್ಡ್, ಟ್ವಿಟರ್, ಪಾಡ್ಕಾಸ್ಟ್ ಇವೆಲ್ಲ ಜ್ಞಾನ ಪಡೆಯೋ ಸಾಮಾನ್ಯ ಮೋಡ್
ಮಾಡರ್ನ್ ಟೆಕ್ನಿಕ್ಸ್ಗಳು ಕಣ್ರಿ. ಇವೆಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಅಂದ್ರೆ ನಾವ್ ಎಂತ ಪ್ರಶ್ನೆ ಕೇಳಿದ್ರು ತಕ್ಷಣ ಉತ್ತರ ಕೊಡ್ತಾರೆ ಕಣ್ರಿ. ಅದಕ್ಕೆ ಹೇಳ್ತಿರೋದು ನಮ್ಮ ಶೈಕ್ಷಣಿಕಕ್ಕೂ ಪೂರಕ ಅಂತ. ಇವ್ರ ಅಭಿಪ್ರಾಯ ಏನು ಅಂದ್ರೆ ಮೊಬೈಲ್ನ ಉಪಯೋಗಗಳು ಎಷ್ಟು ಚೆನ್ನಾಗಿದೆ, ಜಗತ್ತಿನ ಯಾವ ಮೂಲೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾನು ಕೂತಲ್ಲಿ ತಿಳ್ಕೊಳ್ಬಲ್ಲೆ. ಈಗ ನಾವೆಲ್ಲ ರೈತರಲ್ವಾ, ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ, ಯಾವತ್ತು ಮಳೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ, ಎಲ್ಲಿ ಯಾವ್ಯಾವ ಕಾಲದಲ್ಲಿ ವಾತಾವರಣಗಳು ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ತರದ ಒಳ್ಳೊಳ್ಳೆ ವಿಚಾರಗಳು ಕೂಡ ಮೊಬೈಲ್ ಅಲ್ಲಿ ಗೊತ್ತಾಗುತ್ತಲ್ಲ. ಯಾಕೆ ನೀವು ಬರೀ ಕೆಟ್ಟದನ್ನೇ ನೋಡ್ತಾ ಇದ್ದೀರಿ? ಯಾಕೆ ಹಳದಿ ಕಣ್ಣನ್ನು ಯಾಕೆ ಹಚ್ಕೊಂಡಿದ್ದೀರಿ ಅದ್ರ ಬಗ್ಗೆ? ಅದರಲ್ಲಿ ಒಳ್ಳೆತನೂ ಕೂಡ ಸ್ವಲ್ಪ ಗಮನ ತಗೊಳ್ಳಿ, ಮಾತಾಡಿ ಅಂತ ಹೇಳ್ಬಿಟ್ಟು ನಮ್ಮ ವಿಸ್ಮಯ ಅವರು ಹೇಳಿದ್ರು. ತೇಜಸ್ವಿನಿ ತಾವೇನು ಹೇಳ್ತೀವಿ? ಅಯ್ಯೋ ಸುಮ್ನಿರ್ರಿ, ನಾವು ಕಂಡಿದ್ದೀವಿ ಕಣ. ಏನ್ ಹೇಳಿದ್ರಿ ನೀವು ಜ್ಞಾನ ಪಡಿಲಿಲ್ಲ, ನಿಮ್ಮ ಅಕ್ಕ ಪಕ್ಕದ ಮನೆ ಮಕ್ಳಿಗೂ ಜ್ಞಾನ ಪಡಿಲಿಲ್ಲ. ವಾ ಕ್ಯಾ ಬಾತ್ ಹೈ, ಬಹುತ್ ಅಚ್ಚಾ ಹೈ. ಇಲ್ಲರಿ ನಿಮ್ ಮಾತು ಬಹುತ್ ಅಚ್ಚಾ ಹೈ. ಎಂಥ ಚಂದ ನಿಮ್ ಮಾತು ಕೇಳ್ತಿದ್ರೆ ಕಿವಿ ನೋವಾಗ್ಬಿಡುತ್ತೆ ಕಣ್ರಿ. ನಿಮ್ದಿದ್ದಿದ್ದೆ 6 ಕೇರಳ 3 ಇಳಿಯಲ್ಲ. ಕುವೆಂಪುರವರು ಕಾದಂಬರಿಗಳನ್ನ ಬರೆದ್ರು, ಅದಕ್ಕೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ಲಿಲ್ವಾ? ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಇಡೀ ದೇಶಕ್ಕೆ ಸಂವಿಧಾನ ತಂದ್ಕೊಟ್ರು. ಹಾಗೆ ಸ್ವಾಮಿ ವಿವೇಕಾನಂದರು ಸಹೋದರ ಸಹೋದರಿಯರೇ ಅಂತ ಹೇಳಿ ಇಡೀ ವಿಶ್ವದ ಮನ ಗೆಲ್ಲಿಲ್ವೇನ್ರಿ? ಇವರೆಲ್ಲ ಅದೆಂತದೋ ವಿಕಿಪೀಡಿಯಾ, ಟ್ವಿಟ್ಟರು ಇವನ್ನೆಲ್ಲ ನೋಡ್ಕೊಂಡು ಬೆಳೆದ್ರ? ಇಲ್ಲ, ಅವರು ಚೆನ್ನಾಗಿ ದಂಡು ಸೊಪ್ಪು, ಕೀರೆ ಸೊಪ್ಪು, ಹಣ್ಣು ಹಂಪ್ಲ ಹಾಗೆ ಹಲವಾರು ಪುಸ್ತಕಗಳನ್ನ ಓದಿ ಬೆಳೆದವರು ಕಣ್ರಿ. ನಿಮ್ಮ ಹಾಳತ್ ಸಮೂಹ ಮಾಧ್ಯಮಗಳನ್ನ ಹಿಡ್ಕೊಂಡು ಬೆಳೆದವರಲ್ಲ. ಅದಕ್ಕೆ ದೊಡ್ಡವ್ರು ಹೇಳೋದು, ಸಾಧನೆ ಇಲ್ಲದೆ ಸತ್ರೆ ಸಾವಿಗೂ ಅವಮಾನ, ಸಾಧನೆ ಇಲ್ಲದೆ ಸತ್ರೆ ಸಾವಿಗೂ ಅವಮಾನ, ಆದರ್ಶವೇ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಕಣ್ರಿ. ಆದರ್ಶವೇ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಇವ್ರೇನ್ ಹೇಳೋದು ಅಂತಂದ್ರೆ, ನಿಮ್ಮೆಲ್ಲಾ ಮಾಹಿತಿಗಳು ಸರಿ, ಇನ್ಫಾರ್ಮೇಶನ್ಗಳು ಸರಿ, ಅದೆಲ್ಲ ಒಂದ್ ಕಡೆ ಒಪ್ಕೊಳ್ಬೋದಾಗ್ತದೆ, ಇಲ್ಲ ಅಂತ ನಾವೇನು ಹೇಳೋದಿಲ್ಲ. ಒಂದು ಮಾತಿದೆ, ಇವ್ರ ಮಾತಿಗೆ ಕೋಡ್ಸೋದಾದ್ರೆ ಒಂದು ಮಾತಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಯಾರೋ ಒಬ್ಬ ಕೇಳಿದ್ರು, ನಾನೇ ಕೇಳಿದೆ ನಮ್ಮ ಅಜ್ಜಿಗೆ, ತುಂಬಾ ಚೆನ್ನಾಗಿರೋ ಒಳ್ಳೆ ಚಕ್ಲಿ ಮಾಡ್ತಾರೆ. ಗಣಪತಿ ಹಬ್ಬ ಬಂದ್ಬಿಟ್ರೆ ಒಳ್ಳೆ ಚಕ್ಲಿ ಕರ್ಜಿಕಾಯಿ ಮಾಡ್ತಾರೆ. ನಾನು ಎಷ್ಟು ಚೆನ್ನಾಗಿ ಮಾಡ್ತೀಯ, ನಿನ್ನ ನಂತರದವ್ರಿಗೆ ಇದು ಬರಲೇ ಇಲ್ವಲ್ಲ. ಅದಕ್ಕೆ ಅವಳು ಏನಂತ ಹೇಳೋದು ಗೊತ್ತಾ? ಹೇಳ್ತಾರ ಮಾತಿಗೆ ಬರ್ತಾ ಅವಳು ಏನಂತ ಹೇಳೋದು, ಮಗ ಚಕ್ಲಿ ಮಾಡೋಕ್ಕೆ ಮನೆಯಲ್ಲಿ ಒರಳಿರ್ಬೇಕು. ಚಕ್ಲಿ ಮಾಡೋ ಒಳ್ಳೆ ಓದ್ತೀವಿ ನಾವು. ಚಕ್ಲಿ ಮಾಡೋಕೆ ಮನೆಯಲ್ಲಿ ಒಳ್ಳಿರ್ಬೇಕು, ಒಳ್ಳಿಂದೆ ಬೆಳ್ಳಿರ್ಬೇಕು, ಬೆಳ್ಳಿಂದೆ ಕರಳಿರ್ಬೇಕು ಅಂತ ಒಪ್ಪಿದೆ. ಒರಳು ಸಾಧನವನ್ನು ತೋರಿಸಿದ್ರೆ ಬೆರಳು ಅನುಭವವನ್ನು ತೋರಿಸುತ್ತೆ. ಒರಳು ಸಾಧನ ಆದ್ರೆ ಬೆರಳು ಅನುಭವವನ್ನು ತೋರಿಸುತ್ತೆ. ಆದ್ರೆ ಆ ಅಜ್ಜಿಯ ಬೆರಳಿರ್ಬೇಕು, ಅದರಿಂದ ಕರಳಿರ್ಬೇಕು, ಅಂದ್ರೆ ಪ್ರೀತಿ ಇರಬೇಕು ಅಂತ. ನೀವು ಅದ್ರ ಫೇಲ್ ಆಗ್ತಾ ಇದ್ದೀರಿ. ನೀವು ಅದರೊಳಗಡೆ ಇಲ್ಲ. ನಿಮ್ದಷ್ಟೇ ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಆ ಜಗತ್ತಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆಯವ್ರು ಕಾಣ್ತಾ ಇಲ್ಲ. ಬೇರೆ ಯಾರ್ಯಾರೋ ಏನೇನೋ ಮಾಡಿದ್ರು ಅನ್ನೋದನ್ನ ನೀವು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೋ ಆಗ್ತಾ ಇಲ್ಲ ಅಂತ ಅವ್ರ ವಾದ. ಅದಕ್ಕೆ ತಾರುಣ್ಯ ಹೇಳ್ತೀವಿ. ತಾರುಣ್ಯ ಅವರೇ, ತಮ್ಮ ಅಭಿಪ್ರಾಯ ಹೇಳಿ. ತೇಜಸ್ವಿನಿ ಅವರೇ, ಎಂತ ಮಾತು ಹೇಳ್ಬಿಟ್ರಿ ನೀವು. ಏನ್ ಹೇಳ್ದಲ್ಲ ನೀವು, ಮೊಬೈಲಿಂದ ಮಕ್ಕಳು ಕೆಟ್ಟರು ಹಂಗೆ ಹಿಂಗೆ ಅಲ್ವಾ? ಅದೆಲ್ಲ ಮೊಬೈಲ್ ಅಲ್ಲ ಕಣ್ರಿ, ನೀವು ಮಾಡ್ಕೊಂಡಿರೋದು. ನಿಮ್ದು ಬಿಡಿ, ಇದ್ದಿದ್ದೆ. ನಾವೇನಾದ್ರೂ ಬೇರೆ ಹೇಳ್ತಾ ಇದೀವ? ನಾವು ಕೂಡ ಅದನ್ನೇ ಹೇಳ್ತಾ ಇರೋದು, ಕೂಡಿ ಆದರ್ಶವಾಗಿ ಬದುಕ್ಬೇಕು ಅಂತ. ಯಾಕಂದ್ರೆ ಕಾಮಲೆ ಕಣ್ಗೆ ಕಾಣೋದೆಲ್ಲ ಬರೀ ಹಳ್ದಿಯಂತೆ. ಏನ್ ಹೇಳಿ? ಕಾಮಲೆ ಕಣ್ಗೆ ಕಾಣೋದೆಲ್ಲ ಬರೀ ಹಳ್ದಿಯಂತೆ. ಇವ್ರಂಗೆ ಇವ್ರ ಮಾತೆಲ್ಲ ಬರೀ ಓಡು. ನಮ್ ಸರ್ವಜ್ಞ ಅವ್ರಿಗೊಂದು ವಚನ ಏನಂದ್ರೆ, ಜ್ಞಾನದಿಂದಲೇ ಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಲ್ಲೇ ಸಕಲವೂ ತನಗಿದ್ದು ಆನೆ ಕಣೆಯ ಸರ್ವಜ್ಞ. ಹಂಗೆ ಜ್ಞಾನ ಇಲ್ದಿದ್ರೆ ಎಲ್ಲ ಬೇಸ್ಕಂಡ್ರಿ. ಆ ವೇದವತಿ ಅವರು ಆ ಚಿಂಟು ಮನೆ ಕಿಟಕಿ ಹತ್ರ ಕತ್ ಕೇಳಿಸ್ಕೊತ ನಿಂತಿದ್ರಂತೆ. ಅಲ್ಲಿ ಕತ್ ಕೇಳಿಸ್ಕೊತ ನಿಂತ್ಕೊಳ್ಳೋ ಬದಲು ಹೋಗಿ ಒಳಗಡೆ ಹುಡ್ಗಂಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ರೆ ಆ ಹುಡ್ಗ ಮ್ಯಾಕ್ಸಿಮಮ್ ಮಿನಿಮಮ್ ಅನ್ನೋದ್ ಬಿಟ್ಟು ನೆಟ್ಗೆ ಇಂಗ್ಲಿಷ್ ಕಲಿತಿತ್ತು ತಾನೇ. ಅದಕ್ಕೆ ಕಂಡು ಹೇಳ್ತಾ ಇರೋದು, ಸಮೂಹ ಮಾಧ್ಯಮಗಳಿಂದ ಬರೋ ಜ್ಞಾನ ಪಡ್ಕೊಳ್ಳಿ ಅಂತ. ಹಂಗೆಯ ನಮ್ಮ ಪಕ್ಕದ ಮನೆ ರಾಜೇಶ್ ಸಕಲು ಮೊಬೈಲ್ ಟೆಲಿಮೆಡಿಸನ್ ಮುಖಾಂತರ ಡಾಕ್ಟರ್ಗೆ ಫೋನ್ ಮಾಡಿ ಮನೆಯಲ್ಲಿದ್ದೇ ಔಷಧಿ ಪಡ್ಕೊಂಡ್ರು. ನೋಡಿ, ಅವ್ರಿಗೆ ಸಮಯ ನೋಡಿದ್ದು ಫೋನ್ ಪೇ ಮುಖಾಂತರ ಹಣನು ಪೇ ಮಾಡಿದ್ರು. ಅದಕ್ಕೆ ಕಂಡು ನಾವ್ ಹೇಳ್ತಾ ಇರೋದು, ಸಮೂಹ ಮಾಧ್ಯಮಗಳಿಂದ ಬರೋ ಜ್ಞಾನ ಪಡ್ಕೊಂಡು ಉದ್ಧಾರ ಆಗಿ ನೀವು ಅಂತ.
ರಣ್ಯ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಂಗ್ಲಿಷ್ನ ಚೆನ್ನಾಗಿ ಕಲ್ತ್ಕೊಳ್ಳಿ, ಮೊಬೈಲ್ ಗಿಬಲ್ ಬಳಸ್ಕೊಳ್ಳಿ ಅಂತ ಇಂಗ್ಲಿಷ್ ಮೇಸ್ಟ್ರು ಎದುರುಗಡೆ ಅವರೇ. ಏನ್ ಸ್ವಾಮಿ ಇವತ್ತಿನ ಮೊಬೈಲ್ ಇಂಗ್ಲಿಷ್ ಹೆಂಗಾಗಿದೆ ನೋಡಿ. ಮೇಷ್ಟ್ರು ಒಂದ್ಸಲ ಕೇಳಿದ್ರಂತೆ, ಹೊಸ ಮೇಷ್ಟ್ರು ಬಂದಿದ್ರು ಶಾಲೆಗೆ, ಯಾವಾಗ ಏನಪ್ಪ ಇದೊಂದು ಇಂಗ್ಲಿಷ್ ಪಾಠ ಮಾಡೋದ್ರಲ್ಲ ಚೆನ್ನಾಗಿ ಮಾಡೋಲ್ಲ, ಬಹಳ ಚೆನ್ನಾಗಿ ಮಾಡೋರೆ ಸರ್, ಏನೆಲ್ಲ ಇಂಗ್ಲಿಷ್ ಬರ್ತದ, ನಮ್ಮಷ್ಟು ಇಂಗ್ಲಿಷ್ ಯಾರಿಗೂ ಬರಲ್ಲ ಅಂತಂದ್ರು. ಹಂಗಂದ್ರೆ ಸರಿ ನಾನು ಒಂದು ಸೆಂಟೆನ್ಸ್ ಹೇಳ್ತೀನಿ, ಅಂದ್ರೆ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಹೇಳ್ತೀನಿ, ಇಂಗ್ಲಿಷಿಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀಯ. ಆಗ್ಬೋದು ಸರ್. ಒಂದ್ ದಿವಸ ರಾತ್ರಿ ಮನೆ ಇತ್ತ ಕಡೆ ಹೋಗಿ ಮಾವಿನ ಹಣ್ಣು ಕಿತ್ಕೊಂಡು ಬಂದೆ, ಇದನ್ನ ಇಂಗ್ಲಿಷಲ್ಲಿ ಹೇಳಪ್ಪ ನೋಡೋಣ. ಸುಲಭ ಸರ್ ಇದು. ಒನ್ ಡೇ ಕತ್ತಲ್ ಐ ವೆಂಟ್ ಡಿಕ್ತಲ್ ಅತಿ ಟ್ರೀ ಕಟಿಂಗ್ ದಿ ಮಾವಿನ ಹಣ್ಣು. ಇದು ಮೊಬೈಲ್ ಇಂಗ್ಲಿಷ್, ಮೊಬೈಲಲ್ಲಿ ಇಂಗ್ಲಿಷ್ ಅಲ್ವಾ? ಈ ಕಾರಣಗಳಿಗಾಗಿ ಮೊಬೈಲ್ ನಲ್ಲಿ ನೀವು ಒಂದು ಗುರುಮುಖೇನ ಬರೋ ಪಾಠ ಇದೆಯಲ್ಲ, ನನ್ನನ್ನು ಪರ್ಸನಲ್ ಆಗಿ ಕೇಳೋದಂದ್ರೆ ಗುರುಮುಖೇನ ಬರೋ ಪಾಠ, ಶಿಕ್ಷೆ ಇಲ್ಲದೆ ಇರೋ ಪಾಠ ಎಲ್ಲೂ ಸಾಧ್ಯ ಇಲ್ಲ. ನಿಮ್ಗೆ ಒಂದು ಗೊತ್ತಿರಲಿ, ಇನ್ನ 100 ಜನ್ಮ ಕಳೆದ್ರು, ಇನ್ನ 100 ವರ್ಷ ಕಳೆದ್ರು ಈ ಭೂಮಿಲಿ ಮತ್ತೊಬ್ಬ ಕುವೆಂಪು ಹುಟ್ಟಕ್ಕೆ ಸಾಧ್ಯ ಆಗಲ್ಲ. ಇನ್ನು ಎಷ್ಟು ಶತಮಾನಗಳು ಕಳೆದ್ರು ನಮ್ಮ ಗುರುಗಳಾದ ಬಾಲಗಂಗಾಧರನಾಥ ಸ್ವಾಮಿಗಳಂತಹ ಸ್ವಾಮಿಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಈಗ ಅವ್ರಿಗಿಂತ ಕಷ್ಟ ನಮಗಿರಲಿಲ್ಲ, ಹೌದಾ? ಪರಮಾತ್ಮನಿಗಿಂತ ಕಷ್ಟ ಆಯ್ತಾ ನಮ್ಗೆ? ಆ ಸ್ವಾಮಿಗಳಿಗಿಂತ ಕಷ್ಟ ಇದೆಯಾ ನಮ್ಗೆ? ಇಲ್ಲ, ಹೌದಾ? ಏನೂ ಇಲ್ಲದೆ ಇರೋ ಟೈಮಲ್ಲಿ ಊರನ್ನ ಕಲಿತು ಮಕ್ಕಳಿಗೆ ಓದಿಸ್ತೀನಿ ಅಂತೇಳಿ ಚುಂಚುನಗಿರಿನ ಚಿನ್ನದಗಿರಿಯನ್ನಾಗಿ ಮಾಡ್ಬಿಟ್ರಲ್ಲ ಪುಣ್ಯಾತ್ಮರು. ಎಷ್ಟೋ ಜನ, ಸಾವಿರಾರು ಜನ ಮೇಷ್ಟ್ರುಗಳು, ಲಕ್ಷಾಂತರ ಜನ ಹುಡುಗರುಗಳು ಓದಿ ತಮ್ಮ ಅನ್ನ ಬಟ್ಟೆಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳುವಷ್ಟು ತಾಕತ್ತನ್ನ ಕೊಟ್ಟೋದ್ರಲ್ಲ. ಇದು ಶುರುವಾಗಿದ್ದು ಅವ್ರ ತಾಕತ್ತಿದ್ದ. ಇದನ್ನ ನಾವು ಗಮನಿಸ್ಬೇಕು, ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು. ಹಾಗಾಗಿ ನಮ್ಗೆ ವೇದಾವತಿ ಅವರು ಏನ್ ಹೇಳ್ತಾರೆ ಈಗ ಅನ್ನೋದೇ ಕುತೂಹಲ. ವೇದಾವತಿ ಅವರೇ ಅವ್ರೇನ್ ಕಡಿಮೆ ಹೇಳ್ತಾ ಇಲ್ಲ, ಗಮನಿಸ್ಕೊಡಿ. ವೇದಾವತಿ ನೀವು ಮಾತಾಡಿ. ಅಲ್ರಿ ತರುಣ್ಯರೇ, ನಾವ್ ಆ ಚಿಂಟುಗೆ ಇಂಗ್ಲಿಷ್ ಹೇಳ್ಕೊಟ್ವಿ ಕಣ್ರಿ. ನೀವೊಂದ್ ಗಾದೆ ಕೇಳಿಲ್ವಾ, ಅರ್ಧ ಬರ್ಧ ತಿಳ್ದವ್ರು ಊರ್ಗೆ ದೊಡ್ಡಂಗ್ ಆಡ್ತಾರೆ ಅಂತ. ಅವ್ರು ನಿಮಗೆ ಟಿವಿ ಮೊಬೈಲ್ ನೋಡ್ಕೊಂಡು ಅರ್ಧ ಬರ್ಧ ತಿಳ್ಕೊಂಡ್ ಬಂದವ್ ಕಣ್ರಿ. ನಾನ್ ಏನ್ ಹೇಳಿದ್ರು ನಾನ್ ಹೇಳಿದ್ದೆ ಕರೆಕ್ಟ್ ಅಂತ ವಾದ ಮಾಡ್ದ ಕಣ್ರಿ. ನಮ್ಗೂ ಜ್ಞಾನ ಐತೆ, ಚಿಕ್ಕವ್ರಿಗೆ ಹೇಳ್ಕೊಡ್ಬೇಕು ಅಂತ. ನಿಮ್ಮಿಂದೇನ್ ಹೇಳ್ಸ್ಕೊಬೇಕಾಗಿಲ್ಲ ಕಣ್ರಿ. ಇನ್ನೊಂದ್ ಯಾವ ಕತೆ ಹೇಳಿದ್ರಿ? ರಾಜೇಶ್ ಅಂಕಲ್ ಕತೆ ಅಲ್ವಾ? ನಿಮ್ ರಾಜೇಶ್ ಅಂಕಲ್ ಹಂಗೆಯ ನಮ್ಮೂರ್ ತಿಪ್ಪಯ್ಯ ಮೊಬೈಲ್ ನಲ್ಲಿ ಟೆಲಿಮೆಡಿಸಿನ್ ತಗೊಂಡ ಇನ್ ಕತೆ ಹೆಂಗಾಗದ್ ಗೊತ್ತೇನ್ರಿ ಇವಾಗ? ಅಯ್ಯೋ ಅಯ್ಯಪ್ಪ ಅಯ್ಯೋ ಅನ್ಕೊಂಡು ವಾಶ್ರೂಮ್ ಹೋಗ್ತಾ ಇರೋದೆ ವಾಶ್ರೂಮ್ ಹೋಗ್ತಾ ಬರ್ತಾ ಸುಸ್ತಾಗಿ ಅವಯ್ಯನ ಕತೆ ಕೇಳ್ಬೇಕೇನ್ರಿ ಇವಾಗ? ಯಾಕಂದ್ರೆ ಈ ತಿಪ್ಪಯ್ಯ ಅದ್ಯಾವ ಮಾತ್ರೆ ಕೇಳಿದ್ನೋ ಆ ಡಾಕ್ಟ್ರಪ್ಪ ಅದ್ಯಾವ ಮಾತ್ರೆ ಕೊಟ್ನೋ. ಆ ಸಂದರ್ಭದಲ್ಲಿ ಅವ್ರ ಕುಟುಂಬದವ್ರು ಇದಕ್ಕೆ ಸರಿ ಆಯ್ತ್ಕೊಂಡ್ರಿ. ಅವ್ರನ್ನ ಓದ್ಕೊಂಡೋಗ ಹಾಸ್ಪಿಟ್ಲಿಗೆ ಸೇರ್ಸಿದ್ರು. ಅವ್ನ್ ಬರೀ ಕಂಡ. ಇಲ್ಲ ಅಂದಿದ್ರೆ ಅವ್ರ ಸ್ಥಿತಿ ಶ್ರೀಮದ್ ವೆಂಕಟರಮಣ ಗೋವಿಂದ ಆಗ್ಬಿಡದಲ್ರಿ. ನೋಡಿ, ನಿಮ್ ಮೊಬೈಲ್ ನಂಬ್ಕೊಂಡ್ ಹೋಗಿದ್ಕೆ ನಮ್ ತಿಪ್ಪಯ್ಯನ ಕತೆ ಹೆಂಗಾಯ್ತು ಅಂತ. ಆಗಿನ ಕಾಲ ಹೆಂಗಿತ್ರಿ? ಪೋಸ್ಟ್ ಆಫೀಸ್ ನಿಂದ ಪೋಸ್ಟ್ ಮ್ಯಾನು ಮನೆಗೆ ಬಂದು ಪತ್ರಗಳನ್ನ ಹಂಚ್ತಿದ್ದ. ಅದಕ್ಕೆ ಪ್ರೀತಿಯಿಂದ ಅಂಚೆ ಅಣ್ಣ ಬಂದಿಯ ಚಿನ್ನ, ಅಂಚೆಯ ಅಂಚಲು ಮನೆಗೆ 1000 ಸುದ್ದಿಯ ಬೀರುತ್ತ ಬರುವನು, ತುಂಬಿದ ಚೀಲವು ಹೆಗಲೊಳಗೆ. ಎಂತ ಚಂದ ಅಲ್ವೇನ್ರಿ? ಅದೇ ನಿಮ್ ಟೆಲಿಮೆಡಿಸಿನ್ ಕಾಲನು ಅದೇ ಕಣ್ರಿ, ಹಾಳು ಬಿದ್ದೋಗದೆ. ಅಷ್ಟೇ ಅಲ್ಲದೆ ಈಗಿನ ಕಾಲದ ಮಕ್ಳು ಮನೆಗೆ ಯಾರನ್ನು ಅತಿಥಿ ಬಂದ್ರೆ ಇವಾಗ ಬಂದ್ರ ಚೆನ್ನಾಗಿದ್ದೀರಾ ನೀರ್ ತಗೊಳ್ಳಿ ಅನ್ನೋ ಸಂಸ್ಕಾರನೇ ಇಲ್ಲ ಕಣ್ರಿ. ಯಾಕೆ ಹೇಳಿ? ಆ ಅತಿಥಿಗಳು ಬಂದಾಗ ಇವರು ಮೊಬೈಲ್ ಟಿವಿಗಳಲ್ಲಿ ತಲ್ಲೀನರಾಗಿರ್ತಾರ ಕಣ್ರಿ. ಒಟ್ಟೆಲ್ಲ ಒಂದ್ ರೀತಿ ಆ ಸಮೂಹ ಮಾಧ್ಯಮಗಳಿಂದ ಮಕ್ಕಳ ನಡತೆ ಸಂಸ್ಕಾರಕ್ಕೂ ಕೂಡ ಕುತ್ ಬರ್ತೈತೆ ಕಣ್ರಿ. ಜೀವನ್, ಇವ್ರ ಅಭಿಪ್ರಾಯ ಏನು ಅಂತಂದ್ರೆ ಮೊಬೈಲ್ ಇಂದ ಸಂಸ್ಕೃತಿ ಹಾಳಾಗ್ತಾ ಇದೆ, ಮನೆಗೆ ಬಂದವ್ರನ್ನ ನೆಂಟೆ ಗಮನಿಸ್ಕೋತಾ ಇಲ್ಲ ಅಂತ. ಇವತ್ತು ಮನೆಗೆ ಬರೋರು ಕೂಡ ಏನ್ ಗೊತ್ತಾ, ನೆಂಟರಿಗಿಂತ ಜಾಸ್ತಿ ಝೊಮ್ಯಾಟೋ ಅವ್ರನ್ನ ಗಮನಿಸ್ಕೊಳಕೇನು ವಾಪಸ್ ಹೋಗ್ತಾ 5 ಡೇಟಿಂಗ್ ಕೂಡ ಪಾಸ್ ಕೇಳ್ಬಿಟ್ಟು ಹೋಗ್ತಾರೆ. ಈಗ ಈ ಕತೆ ಯಾಕೆ ಗೊತ್ತಿದೆ. ಆದ್ರೆ ನೀವು ಹೀಗೆ ಮಾಡುವಷ್ಟು ಏನ್ ಸಮೂಹ ಮಾಧ್ಯಮ ಹಾಳಾಗಿಲ್ಲ. ನೀವೆಲ್ಲ ಹೇಳ್ತಾ ಇರೋಷ್ಟು ಸಮೂಹ ಮಾಧ್ಯಮ ಹಾಳಾಗಿಲ್ಲ. ನೀವ್ ಹೇಳ್ದಂಗೆ ಇನ್ನೂ ನಾವೆಲ್ಲ ಅದೇ ಕಾಲದಲ್ಲಿ ಇರ್ತೀವಿ ಅಂತಾದ್ರೆ ನಿಮ್ಗೆ ಈ ಕಾಲದ ಟ್ರೈನ್ಗಳು ಬೇಕು. ಈ ಕಾಲದಲ್ಲಿ ನಿಮ್ಮ ಮೊಬೈಲ್ ನಲ್ಲೇ ಕೂತಲ್ಲೇ ಟ್ರೈನ್ ಫ್ಲೈಟ್ಗಳು ಟಿಕೆಟ್ ಬುಕ್ ಆಗ್ಬೇಕು. ಈ ಕಾಲದಲ್ಲೇ ಯಾವ ಬಸ್ಸು ಎಷ್ಟೊತ್ತಿಗೆ ಹೋಗ್ತಾ ಇದೆ, ಯಾವ ಟ್ರೈನ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಬೇಕು. ಈ ಕಾಲದಲ್ಲಿ ಜಗತ್ತಿನಲ್ಲಿ ಏನೇನ್ ನಡೀತಾ ಇದೆ ಅದರೊಳಗೂ ಕೂಡ ನಮಗೆ ಉಪಯೋಗವಾಗುವಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ,
ನಮ್ಮ ಪತ್ರಿಕೆಗಳು ಏನ್ ಹೇಳ್ತಾ ಇದ್ದಾವೆ, ನಮ್ ಯಾವುದೋ ಒಂದು ಸಿನಿಮಾ ಕಥೆಗಳೇನು ಇದೆಲ್ಲವನ್ನು ತಿಳ್ಕೊಳಕ್ ಬೇಕು, ಅದ್ರ ಟೀಕೆ ಮಾತ್ರ ಮಾಡ್ತೀವಿ. ಏನ್ ಜೀವನ್ ಏನ್ ಹೇಳ್ತೀನಿ, ಮುಂದುವರಿಸಿ ಮಾತ್ರ. ಯವ್ವ ತಂಗಿಯವ್ವ, ಏನ್ ಹೇಳಿದ್ಯವ್ವ ನೀನು? ಅದ್ಯಾರ ತಿಪ್ಪಯ್ಯನ ಕತೆ ಹೇಳ್ತಾ ಇದೀರಿ. ಆ ತಿಪ್ಪಯ್ಯ ಏನಾದ್ರು ಎಷ್ಟ್ ಸಲ ವಾಶ್ರೂಮ್ ಹೋಗಿದ್ರು ಅಂತ ನೀವೇನಾದ್ರು ನೋಡಿದ್ರೇನ್ರಿ? ನೀವು ಗುಂಡೆ ಬಿಡ್ಕೊಂಡು ಅವ್ರಿಗೂ ಗುಂಡೆ ಬಿಡಿಸ್ತೀರಲ್ಲ, ಯಾಕ್ರಿ ಕೇಳ್ತೀರಿ? ನಿಮ್ಮದ್ ಬಿಟ್ಟಾಕಿ ನಿಮ್ದು ಇದ್ದಿದ್ದೆ. ನೀವಿನ್ನೂ ಪೋಸ್ಟ್ ಮ್ಯಾನ್ ಕಾಲದಲ್ಲೇ ಇದ್ದೀರಿ. ಹಿಂದಿನ ಕಾಲದಲ್ಲಿ ಅಣ್ಣ ತಂಗಿರ್ ಸಂಬಂಧ ಹೇಗಿತ್ತು ಅಂದ್ರೆ ಹೇಳ್ತೀನಿ ಕೇಳಿ. ಕೈ ತುತ್ತು ತಿನ್ಸಿದ್ದೆ, ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನೆಗೆ ಹೋಗಿ ಮರಿಬೇಡ. ನೋಡಿ, ಮೊನ್ನೆ ರಕ್ಷಾಬಂಧನ ಆಯ್ತು, ಅಣ್ಣನ ಕೈಗೆ ತಂಗಿ ರಾಖಿ ಕಟ್ಟಿದ್ಲು. ಹುಡುಗ್ರ, ನೀವು ನಿಮ್ ತಂಗಿ ಕೈ ರಾಖಿ ಕಟ್ಟಿಸ್ಕೊಂಡ್ರಿ ತಾನೆ? ನೋಡಿ, ಅದಕ್ಕೆ ಕಟ್ಟಿಸ್ಕೊಂಡವ್ರಿ. ಆ ಫೋಟೋನ ಮೊಬೈಲ್ ಅಲ್ಲಿ ತಕೊಂಡು ಯಾಡ್ ಹಾಕಿದ್ರಿ. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ನೆರಳು ದೇಹಕ್ಕೆ ಕೊರಳು ನಾನಾಗಲೆಂದು ಅರಸುತ್ತಿದೆ ಈ ರಕ್ಷಾ ಬಂಧನ ಅಂತ ಎಡಿಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ವಾಟ್ಸಪ್ಗೆಲ್ಲ ಹಾಕಿದ್ರಿ. ಅವಾಗ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ವಾ? ಅದಿಂತ ಗೌರವ ಅಣ್ಣಂಗೆ ತಂಗಿ ಮೇಲೆ. ಅದಕ್ಕೆ ಹೇಳೋದು ಕಣ್ರಿ, ಈ ಸಮೂಹ ಮಾಧ್ಯಮಗಳಿಂದ ಸಂಸ್ಕಾರನೂ ಸಿಗುತ್ತೆ ಅಂತ ತಿಳ್ಕೊಳ್ರಿ. ಇದು ನಮ್ಗೆ ಪೂರಕ ಅಂತ. ಅಣ್ಣ ಜೀವನ ನೀನ್ ಹೇಳ್ದಾಗ ಒಂದು ಮಾತು ನೆನಪಾಯ್ತು ನನಗೆ. ಸಮೂಹ ಮಾಧ್ಯಮಗಳಿಂದ ಸಂಸ್ಕಾರ ಸಿಗುತ್ತೆ, ವಾಶ್ರೂಮ್ ಇಂದ ಹೇಳ್ದಾಗ ಒಂದು ನೆನಪು. ಇಲ್ಲ, ಅದ್ರ ಮೇಲೆ ನಾನು ಒಂದು ಕಾಮೆಂಟ್ ಮಾಡಿ ಒಂದು ಜೋಕ್ನ ಕನ್ನಡ ಬರೋದು ಕಳಿಸಿದ್ದೆ. ಬಹಳ ಚೆನ್ನಾಗಿ ಅದು ಪಾಪ್ಯುಲರ್ ಕೂಡ ಆಗಿದೆ. ಇವತ್ತಿಗೆ ಒಂದು ಹೊಸದೊಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ನೀವು ಸಮೂಹ ಮಾಧ್ಯಮಗಳು ಪರವಾಗಿರೋದು ನಿಮಗೆ ಗೊತ್ತಾ? ಯಾವುದೇ ಒಂದು ಫೇಸ್ಬುಕ್ ಅಲ್ಲಿ ಒಂದು ಸ್ಟೋರಿ ಹಾಕ್ಬೇಕು ಅಂದ್ರೆ ಸ್ಟೋರಿ ಇರಬೇಕು, ಕಂಟೆಂಟ್ ಇರ್ಬೇಕು ಸರ್. ಇವತ್ತಿನ ಯುವಕರಿಗೆ ಪ್ರತಿದಿನ ಒಂದೊಂದು ಸ್ಟೋರಿ ಕಂಟೆಂಟ್ ಮಾಡಕ್ ಆಗಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ತಾವು ದಿನನಿತ್ಯ ಏನ್ ಜೀವನದಲ್ಲಿ ಓಡಾಡೋದು ಮಾಡೋದು ಕತೆ ಕೆಲಸ ಮಾಡೋದೆಲ್ಲ ಇದೆಯಲ್ಲ, ಅದನ್ನೇ ಶೂಟ್ ಮಾಡ್ತಾರೆ, ಹಾಕ್ತಾರೆ. ಹೌದಾ? ಅವ್ನು ಏನ್ ಮಾಡ್ತಾರೋ ಅದನ್ನ ಹಾಕ್ಬಿಡೋದಪ್ಪ, ಅದನ್ನ ಹಾಕ್ಬಿಟ್ಟು ಒಂದು ವ್ಯೂಸ್ ತಗೊಳ್ಳೋದು. ಇದು ನೋಡಿದಿರ ತಾವು ತಮ್ಮ ಗಮನದಲ್ಲಿ ಇದೆಯಾ ಇದು? ನೋಡಿ, ಹುಡುಗರಿಗೆ ಚೆನ್ನಾಗಿ ತಗೊಂಡ್ರಿ, ಸಂತೋಷ. ಯಾರೋ ಒಬ್ಬ ಇದ್ದ, ಅವನು ಕಂಟೆಂಟ್ ಇಲ್ಲ, ಅವ್ನು ದಿನನಿತ್ಯ ಏನ್ ಮಾಡ್ತಾನೆ ಅದನ್ನೇ ಏನ್ ಮಾಡಬೇಕು, ಸ್ಟೋರಿ ಮಾಡಬೇಕು, ಆಗಬೇಕು ಅಲ್ವಾ? ಈ ತರ ಒಂದು ಸಿಸ್ಟಮಿಗೆ ಬಂದವನು. ಅವನು ಅವತ್ತು ಸ್ಟೋರಿ ಶುರು ಮಾಡಿದ್ ನೋಡಿ, ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬೇಗ ಹೇಳ್ಬೇಕು ಅಂತಿದ್ದೆ 6 ಗಂಟೆಗೆ, ಆದ್ರೆ ಆಗ್ಲಿಲ್ಲ. 9 ಗಂಟೆಗೆ ನಮ್ಮಪ್ಪ ನನ್ನನ್ನು ಪ್ರೀತಿಯಿಂದ ಒದ್ದೆಬ್ಸಿದ್ರು ಅಂತ ಅವ್ನು ಸ್ಟೋರಿ ಮಾಡ್ತಾ ಇರೋದು. ಒದ್ದೆಬ್ಬಿಸ್ಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮನ್ನ ತುಂಬಾ ನೆನೆಸ್ಕೊತಾರೆ ಅಂತ ಅರ್ಥ ಆಗ್ತಾ ನನಗೆ. ಅಷ್ಟೆಲ್ಲ ಹೋಗಿ ಫ್ರೆಂಡ್, ನಾನು 9 ಗಂಟೆಗೆ ಎದ್ದಳೋ ಅಷ್ಟರೊಳಗೆ ನನ್ನ ಫ್ರೆಂಡ್ ಬೈಕ್ ತಗೊಂಡು ಬಂದ, ನಮ್ಮಪ್ಪ ಅವರಪ್ಪ ಅಮ್ಮನ್ನು ನೆನೆಸ್ಕೊಂಡ್ರು ಫ್ರೆಂಡ್ಸ್. ಇವತ್ತಿನ ಸ್ಟೋರಿ ನೋಡಿ. ಅದಾದ್ಮೇಲೆ ಓಕೆ ಫ್ರೆಂಡ್ಸ್, ನನಗೆ ಬೆಳಗ್ಗೆ ಎದ್ದಿದ್ದೀನಿ, ಬಹಳ 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 ಅವಸರ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಹೊರಗಡೆ ನಿಂತ್ಕೊಂಡು ವಾಶ್ರೂಮ್ ಹೊರಗಡೆ ನಿಂತ್ಕೊಂಡು ಬಹಳ 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 ಅವಸರ ಆಗ್ಬಿಟ್ಟಿದೆ ಫ್ರೆಂಡ್ಸ್, ನಾನು ಹೋಗಿ ಬರ್ತೀನಿ, ಓಕೆ ನನ್ನನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವ್ನು ಏನು ಹೇಳ್ದ ಅರ್ಥ ಮಾಡ್ತಾರೆ. ನಿಂತಿರೋ ಜಾಗ ಏನೋ ಹೇಳ್ತಾರ ಮಾಡಿ. ಮತ್ತೆ ಇದನ್ನು ನಾನು ನೋಡಿದ್ದೀನಿ. ಯಾರೋ ಎಂತ ಫೇಸ್ಬುಕ್ಕಿನ ಎಂತ ಹುಚ್ಚರಾಗಿದ್ದಾರೆ ಸಮೂಹ ಮಾಧ್ಯಮದ್ದು ಅಂದ್ರೆ, ಹೆಣ ಎತ್ಕೊಂಡು ಯಾರೋ ಒಬ್ಬ ನಗ್ನಗ್ತಾ ಫೋಟೋ ಹೊಡಿಸ್ಕೊಂಡಿದ್ರು. ಭುಜದ ಮೇಲೆ ಹೆಣ ಐತೆ, ನಗ್ನಗ್ತಾ ಫೋಟೋ ಹೊಡಿಸ್ಕೊಂಡವನೆ. ಅವನು ಕೆಳಗಡೆ ಲೈನ್ ಬರ್ದಿರೋದು ನೋಡ್ಬೇಕು, ಹೆಣ ನಾನು. ಕೆಳಗಡೆ ಯಾರೋ ಒಬ್ಬ ಕಾಮೆಂಟ್ ಹಾಕಿದ್ದ, ನಿಮ್ಗೆ ಯಾವಾಗ ಈ ತರದನ್ನೆಲ್ಲ ನಾವು ನೋಡೋಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಸಮೂಹ ಮಾಧ್ಯಮಗಳಲ್ಲಿ. ಚೇಷ್ಟೆಗಳು ನಡೀತವೆ, ಬದುಕಿನ ಚೇಷ್ಟೆಗಳು ನಡೀತವೆ. ಆ ಸಣ್ಣ ಸಣ್ಣ ಚೇಷ್ಟೆಗಳನ್ನು ಕೂಡ ನಾವು ಎಂಜಾಯ್ ಮಾಡ್ತೇವೆ, ಬದುಕನ್ನ ಚೆನ್ನಾಗಿರ್ತೇವೆ. ಸೋಮಶೇಖರಣ ಏನ್ ಹೇಳ್ತೀರಿ ಇದಕ್ಕೆ? ಮುಂದುವರಿಸಿ. ಅಲ್ಲ ಜೀವನಣ್ಣ, ನೀನ್ ಹೇಳ್ಬೇಡಣ್ಣ ಮೊಬೈಲಿಂದ ಸಂಸ್ಕಾರ ಸಿಗುತ್ತೆ ಅಂತ. ನೀವ್ ಹೇಳ್ದೇನೆ ನಮ್ಮ ಪಟ್ಟು ಸ್ಕೂಲನು ಯಾವ್ದೋ ಹುಡುಗಿ ಕೈ ರಾಖಿ ಕಟ್ಟಿಸ್ಕೊಳ್ಳೋಗಿ ಚೆನ್ನಾಗಿ ಏಟ್ ತಿನ್ಕೊಂಡ್ ಬಂದಾನೆ. ಬೇಕಿತ್ತಾ ಇವೆಲ್ಲ? ಹಿಂದೆ ಹೇಗಿದ್ರು ಅಂದ್ರೆ, ಬೆಳಗಾಗಿ ನಾನೆದ್ದು ಯಾರ್ಯಾರನೇ ಅಲ್ಲಿ ಎಳ್ಳು ಜೀರಿಗೆ ಬೆಳೆವಂತ, ಎಳ್ಳು ಜೀರಿಗೆ ಬೆಳೆವಂತ ಪೋಯ್ತಾಯ್ನ ಎದ್ದೊಂದು ಗಳಿಗೆ ನೆನೆದೇನಾ. ಅದು ಕಣ್ರಿ ಈ ಸಂಸ್ಕಾರ ಅಂದ್ರೆ, ಅದು ಕಣ್ರಿ ಈ ಜೀವನ ಅಂದ್ರೆ. ಈ ಟಿವಿ ಮೊಬೈಲ್ ಕಂಡು ಆ ಮಾರಿಗುಡಿ ಪಕ್ಕದ ಮನೆ ಪುಟ್ ಚೆನ್ನಾಗವಳಲ್ಲ, ಪಾರ್ಲರ್ ಕೂತ್ರು ಹೆಂಗ್ ಬೈತಾವಳೆ ಗೊತ್ತಾ? ಬೆಳಗಾಗಿ ನನ್ ಮಗಳು ಮೊಬೈಲ್ ನೋಡ್ತಾ ಕುಂತ, ಬೆಳಗಾಗಿ ನನ್ ಮಗಳು ಟಿವಿ ನೋಡ್ತಾ ಕುಂತು, ಬೆಳಗಾಗಿ ನನ್ ಗಂಡ ಪೇಪರ್ ನೋಡ್ತಾ ಕುಂತ. ಇವರೆಲ್ಲ ತಿನ್ಮೇಲೆ ನನ್ನ ಮನೆ ಆಗೈತೆ ಖಾಲಿ ಖಾಲಿ ಖಾಲಿ. ಬೇಕಿದ್ರಿ ಇವೆಲ್ಲ ದುಡಿಬೇಕ್ರಿ, ಮನೆ ಬೆಳಿಬೇಕ್ರಿ, ದುಡ್ದು ಸಂಪಾದನೆ ಮಾಡಿ ಬೆಳ್ಳಿಯಿಂದ ಸಂಜೆವರೆಗೂ ಟಿವಿನೇ ತಿಂತಾ ಕುಂತ್ರೆ ಮನೆ ಹಾಳಾಗುತ್ತವೆ ಇಂತರ. ಅವರು ನೇರವಾಗಿ ಹೇಳ್ತಾರೆ ಏನಂತ ಹಾಳಾಗಲ್ಲಿ ಕಾಣಲ್ಲ, ಆ ಥರ ಅಂತಲ್ಲ.
ನೀವು ನೋಡಿ, ಸಮೂಹ ಮಾಧ್ಯಮಗಳನ್ನ ನಾವೆಲ್ಲರೂ ಕೂಡ ನಮ್ಮ ಉಪಯೋಗಕ್ಕೆ ಬಳಸ್ಕೊತಾ ಇದೀವಿ ಅನ್ನೋದನ್ನ ಮತ್ತೆ 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 ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಆದ್ರೆ ಇದು ಕೊನೆ ಸುತ್ತಾದ ಕಾರಣ ತಮ್ಮಲ್ಲಿ ಒಂದು ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ, ಎಜುಕೇಶನ್ ಸಂಬಂಧಪಟ್ಟಂತೆ ಏನಾದ್ರು ಹೇಳಕ್ಕಾಗುತ್ತಾ ವಿಸ್ಮಯ? ಏನು ಎಜುಕೇಶನ್ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನೇ ಕೇಂದ್ರೀಕರಿಸಿ ಹೇಳುವುದಾದ್ರೆ ಏನು ಉಪಯೋಗ ಪಡ್ಕೊಂಡಿದ್ದೀರಿ? ನೀವೇ ಶುರು ಮಾಡಿ ಸರ್. ಉಪಯೋಗ ಅಂದ್ರೆ ಸರಪ್ಪ, ಏನಾದ್ರೂ ನಮ್ಗೆ ಕಲ್ತ್ಕೋಬಹುದು ಅಂದ್ರೆ ಫೋನ್ ಅಲ್ಲಿ ನೋಡ್ಬೋದು. ಎಜುಕೇಶನ್ ಬಗ್ಗೆ ಅಂದ್ರೆ ನಮ್ಗೆ ಈಗ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಬಹುದು. ಓದೋದಾಗ್ಬೋದು, ಬರೆಯೋದಾಗ್ಬೋದು, ಪೇಂಟಿಂಗು, ಡ್ರಾಯಿಂಗು, ಏನಾದ್ರೂ ಸರಿ ಎಲ್ಲಾನು ಕಲ್ತ್ಕೋಬಹುದು. ಏನಾದ್ರೂ ಸ್ಪೀಚ್ ನೋಡ್ಬೋದಾ, ಸ್ಪೀಚ್ ನೋಡ್ಬೋದು. ಮೋಟಿವೇಶನ್ ಸ್ಪೀಚ್ಗಳು ಅದನ್ನು ನೋಡ್ಬೋದು. ಅದಕ್ಕೋಸ್ಕರ ಸಮೂಹ ಮಾಧ್ಯಮಗಳ ಎಜುಕೇಶನ್ ಅಂದ್ರೆ ತುಂಬಾ ಉಪಯೋಗ ಸಿಗುತ್ತೆ ಸರ್. ನಾನು ಈ ವಿಷಯದಲ್ಲಿ ವಿಸ್ಮಯ ಅವ್ರ ಪರ. ಯಾಕಂದ್ರೆ ನನ್ನ ಕಾರ್ಯಕ್ರಮನ ಬಹಳ ಜನ ಮೊಬೈಲಲ್ಲೇ ನೋಡೋದು. ಎಷ್ಟೊಂದು ಖುಷಿ ಅಂತ ಅಂದ್ರೆ, ಒಂದ್ಸಲ ಹೋಟೆಲ್ ತಿಂಡಿ ತಿಂದ್ಬಿಟ್ಟು ಬಿಲ್ ಕೊಡಕ್ ಹೋಗಿದ್ದೆ. ಹೋಟೆಲ್ ಬಿಲ್ ಕೊಡ್ಬೇಕಲ್ಲ ಸರ್, ಕ್ಯಾಶ್ ಅಲ್ಲಿ ಕೂತಿರೋನು ನಮ್ದೇ ಹರಟೆ ನೋಡ್ತಾ ಇದ್ದ. ಅವನು ಇದ್ರ ಗ್ಲಾಸಿನ ಆ ಕಡೆ ಇದ್ದಾನೆ, ನಾನು ಈ ಕಡೆ ಇದ್ದೀನಿ. ನಂದೇ ಸ್ಪೀಚ್ ಬರ್ತಾ ಇದೆ, ಜೋರಾಗಿ ಶಬ್ದ ಕೊಟ್ಟಿದ್ದಾನೆ, ಕೇಳಿಸ್ತಾ ಇದೆ, ನಂದೇ ಧ್ವನಿ ಅಂತ. ಸರ್ ಬಿಲ್ಲು ಅಂತೆ. ಸ್ವಲ್ಪ ಸುಮ್ಮನೆ ಇರ್ರಿ, ಯಾರು ಮಾತಾಡ್ತಾವೆ ಅಂತ. ನಾನು ಇದೇ ನನ್ನನ್ನು ಗುರ್ತಿಡಿತ ಅಲ್ವಾ ಅಂತ, ನಾನು ಗುರ್ತಿಡಿತ ಅಲ್ವಾ ಅಂತ. ಅಲ್ಲ ಸರ್ ಚೆನ್ನಾಗಿ ಮಾತಾಡ್ತಾರ ಅದೇ, ಸುಮ್ಮನೆ ಕೇಳೋಣ, ನನ್ನ ಮುಖ ನೋಡ್ಲಿ ಅಂತ. ಚೆನ್ನಾಗಿ ಮಾತಾಡ್ತಾನ ಸರ್, ಕಳ್ಳನ ಮಗ ಅದು ಎಲ್ಲೋ ಏನು ಚೆನ್ನಾಗಿ ಮಾತಾಡ್ತಪ್ಪ, ಕೊಡು ಎಷ್ಟಾಯ್ತು ಬಿಲ್ಲು ಅಂತ. ಈ ತರ ಸಮೂಹ ಮಾಧ್ಯಮಗಳಲ್ಲಿ ನಾವು ನಮ್ಮನ್ನ ಗುರುತಿಸ್ಕೊಳ್ಳಿಕ್ಕೆ ಒಂದು ಜಾಗ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ. ನಮ್ಮನ್ನು ಗುರುತಿಸ್ಕೊಂಡಿದ್ವಿ ನಾವು, ಸಮೂಹ ಮಾಧ್ಯಮಗಳು ನಮ್ಮನ್ನ ಗುರುತಿಸ್ತದೆ ಅಂತ ತಾವೇನು ಹೇಳ್ತೀವಿ? ಅಲ್ಲ ವಿಸ್ಮಯ, ಹೇಳಿದ್ರಿ ನೀವು ಸ್ಪೀಚ್ ಅಂತೆ, ಸಾಂಗ್ ಅಂತೆ, ಅದೆಂತದ ಭಾಷಣ ಅಂತೆ, ಇವನ್ನೆಲ್ಲ ನೋಡ್ತಾ ಕುಂತ್ಕೊಂಡ್ರೆ ನೀವು ಯಾವಾಗ್ರಿ ಓದೋದು? ಅದನ್ನೇ ನೋಡ್ತಾ ಕುಂತ್ಕೊಂಡ್ರೆ ನಿಮ್ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡ್ರಿ ನೀವು. ನಿಮ್ದು ಇದ್ದಿದ್ದೆ ನಾನು ಹೇಳ್ತೀನಿ ಕೇಳಿ. ಹಿಂದೆ ಒಬ್ಳು ಹೆಣ್ಮಗಳು ತಮ್ಮ ತವರೂರ್ನ ರೂಟ್ ಮ್ಯಾಪ್ ಆಗಿ ವರ್ಣನೆ ಮಾಡೋಳೆ. ಹೆಂಗ್ ಮಾಡಿದಾಳೆ ಗೊತ್ತೇನ್ರಿ? ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನೆಗೆ, ಗುರಿ ಇಲ್ಲ ಎನೆ ಬಾಲೆ ತೋರಿಸು ಬಾರೆ ತವರೂರ, ತೋರಿಸು ಬಾರೆ ತವರೂರ. ಬಾಲೆ ಬಲಕ್ಕೆ ಬೀಳು, ಸೀಬೆ ಎಡಕ್ಕೆ ಬೀಳು, ನಟ್ಟ ನಡುವೇಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹೂದೆ ನನ್ನ ತವರೂರು, ಅಲ್ಲಿ ಹೂದೆ ನನ್ನ ತವರೂರು. ಎಷ್ಟ್ ಚಂದ ಐತಲ್ವಾ? ಮತ್ತೆ ಒಡಿರಿ ಚಪ್ಪಾಳೆ. ಇದು ತಾನೇ ಮಕ್ಳು ಕಲಿಬೇಕಾಗಿರೋ ನಡತೆ ಅಂದ್ರೆ, ಇದು ರೂಟ್ ಮ್ಯಾಪು ಅಂದ್ರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸಮೂಹ ಮಾಧ್ಯಮಗಳು ಯಾವುದೇ ಶಿಕ್ಷಣನೂ ಕೊಡಲ್ಲ, ಏನು ಕೊಡಲ್ಲ ಕಣ್ರಿ. ಈಗ ಮೇಡಮ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಮೂಹ ಮಾಧ್ಯಮಗಳು ಶಿಕ್ಷಣನೇ ಕೊಡಲ್ಲ. ಹೋಗಿ ಶಿಕ್ಷಣ ಕೊಡ್ತಾವ? ಶಿಕ್ಷಣ ಕೊಡಲ್ಲ. ಮೈ ತಗೊಳ್ಳಿ, ತೇಜಸ್ವಿ ಕೊಡ್ತಾರೆ ಸರ್, ಶಿಕ್ಷೆ ಕೊಡ್ತಾರೆ. ಹೌದು ಸರ್. ಏನೇನ್ ಶಿಕ್ಷೆ ಕಂಡಿದ್ದೀರಿ? ಈಗ ಸಮೂಹ ಮಾಧ್ಯಮಗಳನ್ನ ಇವಾಗ ಟಿವಿ ಅಂತಾನೆ ತಗೊಳಲ್ಲ, ಅದನ್ನ ನೋಡ್ತಾ ಕುಂತ್ಕೊಂಡ್ರೆ ನಮ್ ಕಣ್ಣು ಹಾಳಾಗಲ್ವಾ? ಅದಕ್ಕೆ ಅಡಿಕ್ಟ್ ಆಗಲ್ವಾ? ಹೌದ್ರಾ? ಟಿವಿ ಕಂಪ್ನಿಯವ್ರಿಗೆ ಮಾತು ಕೇಳಿಲ್ಲ ಅಂದ್ರೆ ಸರ್ ಅಷ್ಟೇನಾ? ಇನ್ನೇನ್ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ರಿ? ಈಗ ಪೇಪರ್ ಅಲ್ಲಿ ಇಲ್ದಿರೋದನ್ನೆಲ್ಲ ಆಡ್ ಎಲ್ಲ ಕೊಡ್ತಾರೆ. ಅದರಿಂದ ಆಡ್ ಅಲ್ಲಿರೋ ಪೀಪಲ್ಸ್ ಜೀವನ ಹಾಳಾಗುತ್ತೆ. ಅವ್ರಿಗೆ ಗೊತ್ತಿಲ್ದೇನೆ ಅವ್ರ ಬಗ್ಗೆ ಆಡ್ ಕೊಟ್ರೆ ಇವಾಗ ಜನರು ಜೀವನ ಹಾಳಾಗಲ್ವಾ? ಅವ ಪತ್ರಕರ್ತ ಹೋಗೋವ್ರೆ, ಆಡ್ ಇಂದ ಇವತ್ತು ಪೇಪರ್ ನಡ್ಸಕ್ಕಾಗಲ್ಲ. ಅಲ್ಪದವ್ರ ಅಲ್ಲಿ ಅಲ್ಪದವ್ರು ನೋಡ್ರಿ, ಆಡ್ ಇಂದ ಇವತ್ತು ನಡ್ಸಕ್ಕಾಗಲ್ಲ. ಇದಕ್ಕೇನು ಹೇಳ್ತೀವಿ? ಪರವಾಗಿಲ್ಲ, ಮಾತಾಡಿ. ಅದೇ ಸಮೂಹ ಮಾಧ್ಯಮದ ಮಾರಾಟನೆ ಅಂತ. ಇದನ್ನ ಸ್ಪಾಂಟೇನಿಯಸ್ ಅಂತಾರೆ, ಅಂದ್ರೆ ಪೂರ್ವ ಸಿದ್ಧತೆ ಮಾತುಗಳಲ್ಲ. ಈ ಅಭ್ಯಾಸಗಳನ್ನು ಮನುಷ್ಯ ಅಥವಾ ನಮ್ಮ ಏನ್ ಶಿಕ್ಷಣ ವ್ಯವಸ್ಥೆ ಆಗಿ ನಮ್ಮ ಹುಡುಗರ ಇದನ್ನ ಕಲಿಬೇಕು. ನಿಮ್ಗೆ ಏನ್ ಗೊತ್ತಾಗುತ್ತೋ ಮಾತಾಡಿ, ನೀವೇನು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು ಬೇಡ. ಮೇಡಮ್ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಮೂಹ ಮಾಧ್ಯಮಗಳು ಸಂಪೂರ್ಣವಾಗಿ ಬೇಡದೇ ಇರೋ ಸ್ಥಿತಿಗೆ ತಲುಪ್ತಾ ಇದೆ. ಸಮೂಹ ಮಾಧ್ಯಮಗಳಿಗೆ ಯಾವುದೇ ತರಹದ ಬೇಲಿಗಳಿಲ್ಲ. ಅವುಗಳನ್ನ ಕಟ್ಟಾಕುವಂತ ಅಂದ್ರೆ ಒಂದಷ್ಟು ಕಾನೂನು, ಒಂದಷ್ಟು ಏನೋ ಮಾಡಿ ಅದನ್ನ ಮಾಡುವ ಅವಶ್ಯಕತೆ ಇದೆ ಅಂತ ತಾವೇನ್ ಹೇಳ್ತೀರಿ? ನೀವೆಂತ ದರ್ಜನ ಅಂದ್ರೆ ಯಾವ್ದೋ ಹಳೆ ಕಾಲದ ಸಂಬಂಧ ದಾಟ್ ಕೇಳ್ತಾ ಇದ್ದೀರಿ. ಈಗ ಮೊನ್ನೆ ಟಿವಿನಲ್ಲಿ ಬರೋ ಸರಿಗಮಪ್ಪನ ನೋಡ್ಲಿಲ್ವಾ? ಎಷ್ಟ್ ಚೆನ್ನಾಗ್ ನೋಡಿಲ್ಲ. ನೀವು ನೋಡಿದೀರ ತಾನೇ?
ಅದ್ರಲ್ಲಿ ಪಂಜಾಬ್ನಿಂದ ಬಂದ ಕನ್ನಡ ಗೊತ್ತಿಲ್ಲದ ಜಸ್ಕರಣ್ ಸಿಂಗ್ ಕನ್ನಡ ಹಾಡುಗಳನ್ನ ಆಡಿ ಕನ್ನಡಿಗರ ಮನ ಗೆದ್ದಿಲ್ವಾ ನೋಡಿ. ಈಗ ಯಾರ ಬಾಯಲ್ಲೂ ಜೇನ ದನಿಯೋಳೆ ನೀಲ ಕಣ್ಣೋಳೆ ಸೊಬಗ ನೀ ತುಂಬಿದೆ, ಅಂಸ ನಡೆಯೋಳೆ ಎದೆಗೆ ಹಿಡಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ. ಬರೀ ಪಾಪರಾಡೆ ಇದರಿಂದ ಕನ್ನಡಿಗರ ಮತ್ತು ಪಂಜಾಬಿಗರ ಸಂಬಂಧ ಬೆಳಿಲಿಲ್ವಾ? ಹಾಗೆ ವಿನೇಶ್ ಫೋಗತ್ ಒಲಿಂಪಿಕ್ಸ್ ನಲ್ಲಿ 100 ಗ್ರಾಮ್ ತೂಕ ಹೆಚ್ಚಾಗಿದ್ಕೆ ಚಿನ್ನ ಗೆಲ್ಲಕ್ಕಾಗ್ಲಿಲ್ಲ ಅಂತ ಕಣ್ಣೀರಾಕಿದ್ನ ಟಿವಿಲಿ ಇಡೀ ದೇಶದ ಜನ. ಅಷ್ಟೇ ಯಾಕೆ ನಮ್ ದೇಶದ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನೀನೇ ಚಿನ್ನದಂತ ಹುಡುಗಿ, ನೀನೇ ಚಿನ್ನ ಗೆದ್ದಷ್ಟು ಸಂತೋಷ ಆಯ್ತು ಅಂತ ಪ್ರೀತಿನ ಅವ್ರ ಮೇಲೆ ತೋರಿಸ್ಲಿಲ್ವಾ? ಇವೆಲ್ಲ ಯಾವ್ದ್ರಿಂದ ಬಂದಿದ್ದು? ಇವೆಲ್ಲ ಸಮೂಹ ಮಾಧ್ಯಮದಿಂದ ಬಂದಿದ್ದು. ಬೂಡೆ ಬಿಡ್ತಾ ಇದೀವಂತೆ, ನೀವ್ ಹೆಂಗಾದ್ರೂ ಬೂಡೆ ಬಿಡ್ಕೊಂಡು ಹಾಳಾಗೋಲಿ ಎತ್ಕೊಟ್ಟೋಗಿ. ಪಾಪ ಆ ವೈಕ್ಲನ್ನು ಯಾಕ್ರಿ ಹಾಳು ಮಾಡ್ತಾ ಇದೀರಿ? ತಾರುಣ್ಯ ಏನ್ ಹೇಳೋದು ಅಂತಂದ್ರೆ ಸಮೂಹ ಮಾಧ್ಯಮಗಳು ಜೇನ ದನಿಯವ್ರೆ ನಂಗೆ ಆಡಕ್ ಬರಲ್ಲ ಮತ್ತೆ. ಅಲ್ಲಿ ನಿಮ್ದು ವಿಶೇಷ ಏನು ಅಂದ್ರೆ ಗೋವಿಂದ ಅಂತಾನು ಜೊತೆ ಧ್ವನಿ ಜೋಡಿಸ್ತೀರಿ, ಜೇನ ಧ್ವನಿಯೋಳು ಅಂದ್ರೆ ಜೇನ ಧ್ವನಿಯೋಳು ಅಂತಾನು ಜೊತೆ ಧ್ವನಿ ಜೋಡಿಸ್ತೀರಿ. ಬಹಳ ಒಗ್ಗಟ್ಟಿದೆ ನಿಮ್ಮಲ್ಲಿ ನಿಮ್ಮ ಶಾಲೆಯಲ್ಲಿ. ಅದನ್ನ ಮಾತ್ರ ಬಹಳ ಖುಷಿ ಆಗುತ್ತಾ. ಯಾರ ಪರ ಇರ್ಲಿ ಯಾರ ವಿರುದ್ಧ ಇರ್ಲಿ ಅದು ಆಮೇಲೆ ನಿಮ್ಮ ಮಾತು ಏನ್ರಿ ವೇದಾವತಿ ಅವರು ಇದು ಅವ ಜೇನ ದನಿಯವರೇ ಆಡಿದ್ಯಲ್ಲ, ಅದು ಫೇಸ್ಬುಕ್ ಅಲ್ಲಿ ಬಂತು ಅಂತ ಫೇಮಸ್ ಆಯ್ತು. ಹೌದು, ಕುವೆಂಪುರವ್ರದ್ದು ಯಾವ್ದಾದ್ರು ಒಂದು ಹಾಡು ಹಾಕಿದ್ರೆ ಚೆನ್ನಾಗಿರುತ್ತೆ, ಜೊತೆ ಕೋರಸ್ ಬರ್ತಿತ್ತ ನೋಡ್ಬೋದಿತ್ತು. ಬರಲ್ಲ. ರೈತ ಗೀತೆಗೆ ಬರಲ್ಲ. ಅದೆಲ್ಲಿ ಬರುತ್ತೆ ಗೊತ್ತಾ? ಅವ್ನು ಮುತ್ತು ಬಿತ್ತು ಬೇವ್ರು ಸುರಿಸಿ ಅಪ್ಪನ್ ನೋಡಿರ್ತಾನಲ್ಲ, ಅವನಿಗೆ ಗೊತ್ತಾಯ್ತದೆ ನಮ್ಮಪ್ಪ ನೇಗ್ಲು ಹೊತ್ಕೊಂಡು ಹೋಗಿ ಏನೇನು ಕೆಲಸ ಮಾಡ್ಕೊಬೋದು ಅಂತ. ಮಕ್ಕಳ ನಿಮಗೆ ಗೊತ್ತಿರಲಿ, ನೀವು ಶಾಲೆಯಲ್ಲಿ ಕೋಟು ಸೂಟು ಬೂಟುಗಳು ಹಾಕೊಂಡು ಇವತ್ತು ಕಲಿತಾ ಇದ್ದೀರಿ. ಒಂದು ಕ್ಷಣ ಯಾವತ್ತಾದ್ರೂ ನಾನು ತಂದಿರುವ ಅನ್ನ ನನ್ನಪ್ಪನ ಸೃಷ್ಟಿ ಅಲ್ವಾ, ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಒಂದು ಕ್ಷಣ ಕಲ್ಪಿಸ್ಬಿಡಿ. ನೀವಿಲ್ಲಿ ಕೂತಿದ್ದೀರಿ ಇವತ್ತು, ಬಹಳ ಆರಾಮಾಗಿ ಕೂತಿದ್ದೀರಿ, ಖುಷಿ ಇದೆ ನಿಮಗೆ. ಈ ಸುಖ ಸಿಗ್ಲಿ ಅಂತಾನೆ ಆ ಜೀವ ಅಲ್ಲಿ ತೆಯ್ತಾ ಇರುತ್ತೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಅವ್ವನ ಹರಿದ ಸೀರೆ ಅಪ್ಪನ ಸವೆದ ಕೈ ಯಾವತ್ತೂ ಮರಿಬಾರ್ದು. ಇದಕ್ಕೆ ಪೂರಕವಾಗಿ ಇವತ್ತು ಪಾದಪೂಜೆ ಮಾಡಿಸಿದ್ದಾರೆ. ಬಹಳ ಒಳ್ಳೇದು. ನಮ್ಮಲ್ಲಿ ಸಂಸ್ಕೃತಿಗಳಿರಲಿಲ್ಲ ಸರ್, ನಮ್ಮಲ್ಲಿ ಸಂಸ್ಕೃತಿಗಳಿರಲಿಲ್ಲ. ಈ ಥರದ್ದೆಲ್ಲ ಇವತ್ತಿನ ಕಾಲಕ್ಕೆ ಬೇಕು. ನಾನು ನಿಮ್ಮ ವರ್ಗಕ್ಕಾಗ್ಲಿ ಅಥವಾ ನಿಮ್ಮ ನೆಕ್ಸ್ಟ್ ಜನರೇಷನ್ಗಾಗ್ಲಿ ಬೇಡ ಅದು. ಯಾಕಂದ್ರೆ ನೀವು ಯಾರು ನಿಮ್ಮ ಅಪ್ಪ ಅಮ್ಮನ್ನ ಎಷ್ಟೇ ಬೈ, ನಾನು ನೋಡಿದ್ದೀನಿ ಸರ್ ಈ ಭಾಗದಲ್ಲಿ ಎಲ್ಲ ಒಳ್ಳೊಳ್ಳೆ ಶಬ್ದಗಳನ್ನೇ ಬೈತಾರೆ ಅಪ್ಪಂದ್ರು ಮಕ್ಕಳಿಗೆ. ಕೇಳಿದ್ದೀನಿ ನಾನು ಅದನ್ನ, ಬಹಳ ಒಳ್ಳೊಳ್ಳೆ ಶಬ್ದಗಳು ಬೈತಾರೆ. ಆದ್ರೂ ಏನ್ ವಿಶೇಷ ಅಂದ್ರೆ ನಮ್ಮ ಅಪ್ಪ ಅಲ್ವಾ ಓದಿದ್ದು ಕಂಬಿಡು ಅನ್ಕೊಂಡು ಓದ್ತಾ ಇರ್ತಾನೆ ಅವನು ಅಷ್ಟೇ. ಕೆಲವು ಭಾಗದ ಈ ಟೆಕ್ನಾಲಜಿ ಕಂಡಿರುವ ಮಕ್ಕಳ ಹಣೆ ಬರ ಏನು ಅಂತಂದ್ರೆ, ಅವ್ರಪ್ಪ ಒಂದು ಮಾತು ಬೈದ್ರೆ ನೀವು ನಂಬಲ್ಲ, ಅಪ್ಪನ ಕೈಲೇ ಇರಕ್ಕಾಗ್ತಾ ಇಲ್ಲ. ಭಯ, ಏನಾಗ್ಬಿಡುತ್ತೋ, ಏನು ಮಾಡ್ಕೊಂಡು ಬಿಡ್ತಾನೋ, ಎಲ್ಲಿ ಹೋಗ್ತಾನೋ, ಎಲ್ಲಿ ಬರ್ತಾನೋ ಭಯ. ಆ ಭಯದ ವಾತಾವರಣದಿಂದ ವಿಮುಕ್ತಿಗೊಳಿಸಲಿಕ್ಕೆ ತಂದೆ ತಾಯಿಗಳ ನಡುವೆ ಮಕ್ಕಳನ್ನ ಈ ತರ ಬೆರೆಸೋದಿದೆಯಲ್ಲ, ಇದೊಂದು ಅದ್ಭುತವಾದ ಕೆಲಸ ಆಗ್ತಾ ಇದೆ ಅಂದ್ರೆ. ವೇದಾವತಿ ಅವರೇ ಏನ್ ಹೇಳ್ತೀರಿ? ಅಲ್ರಿ ತಾಯಿನಿಯವರೇ, ನಮ್ BM ಒಂದ್ ಸಾಂಗ್ ಹೇಳೋದು, ಭಾಗ್ಯದ ಬೆಳೆಗಾರ ಹೋಗಿ ಬಾನಂತವರಿಗೆ. ಎಷ್ಟ್ ಚೆನ್ನಾಗಿದ್ವಿ, ಎಷ್ಟ್ ಸೊಗಸಾಗಿದ್ವಿ, ಎಷ್ಟ್ ಅರ್ಥಪೂರ್ಣವಾಗಿದ್ವಿ. ನೀವದ್ ಯಾವ ಸಾಂಗ್ ಹೇಳಿದ್ರಲ್ಲ, ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ ಅಂತಲ್ವಾ? ನೋಡ್ರು, ಇಂಥ ದ್ವಾಪರ ಸಾಂಗ್ಗಳು ಕೇಳ್ಕೊಂಡೆ ಹುಡ್ಗಿರೆಲ್ಲ ಓಡೋಗ್ ಮದ್ವೆ ಅಂತ ಹಾಲ್ ಬಿದ್ದೋಯ್ತಾರ ಇವಾಗ. ಪೇರೆಂಟ್ಸ್ ನಿಜ ತಾನೇ, ನಿಮ್ ಮಕ್ಳನ್ನ ಹಾಳ್ ಮಾಡ್ತಾ ಇರೋರು ಯಾರಲ್ಲಿ? ಅವ್ರೇ. ಅವ್ರಿಗೂ ಗೊತ್ತಾಯ್ತು ನೀವೇ ಹಾಳ್ ಮಾಡ್ತಾ ಇರೋರು ಅಂತ. ಇನ್ನೊಂದ್ ಹೇಳಿದ್ರಿ, ಟಿವಿ ಮೊಬೈಲ್ ಇಂದ ಸಂಬಂಧ ಬೇರೆ ಬೆಸೆತದೆ ಅಂತ. ಎಂತದು ಇಲ್ಲ ಕಣ್ರಿ, ನಮ್ ಪಕ್ಕದ ಮನೆ ಕೆಂಪಣ್ಣ ಒಂದ್ ದೊಡ್ಡ ಟಿವಿ ತಂದವನೆ. ಅವ್ರ ಮಗ 8ನೇ ಕ್ಲಾಸಲ್ಲಿ ಓದುತ್ತವನೆ. ಅದೇನೋ ಪಾಠದ ಬಗ್ಗೆ ಟಿವಿ ಬರ್ತದೆ ನೋಡಪ್ಪ ಅಂತ ಮ್ಯಾಥ್ಸ್ ಸರ್ ಹೇಳ್ಬಿಟ್ಟವ್ರೆ. ಆದ್ರೆ ಕೆಂಪಣ್ಣ ಹೆಂಡ್ತಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನೋಡ್ಬೇಕು ಅಂತ. ಆದ್ರೆ ಕೆಂಪಣ್ಣ ವಾರ್ತೆಯಲ್ಲಿ ವಿರೋಧ ಪಾರ್ಟಿಯವ್ರು ಹೆಂಗ್ ಬೈತವ್ರೆ ನೋಡ್ಬೇಕು ಅಂತ. ಆದ್ರೆ ಮಗ ಪಾಠ ಕೇಳ್ಬೇಕು ಅಂತ. ಅಪ್ಪಂಗೆ ವಾರ್ತೆ ಹುಚ್ಚು, ಅಮ್ಮಂಗೆ ಸೀರಿಯಲ್ ಹುಚ್ಚು. ಮಗುಂಗೆ ಎಲ್ರಿ ಸಿಗುತ್ರಿ ಪಾಠ? ಎಲ್ರಿಗೂ ಟಿವಿಯನ್ನ ಹುಚ್ಚಿಡ್ಕೊಬಿಟ್ಟೈತೆ. ಇವ್ರ ಕಥೆಯೆಲ್ಲ ಹೆಂಗಾಗದಂದ್ರೆ, ನಿನ್ನ ಬಿಟ್ಟಿರಲಾರೆನು ಟಿವಿ
ಆಗೈತೆ ಕಣ್ರಿ. ಕೊನೆಗೆ ನಮ್ ಕೆಂಪಣ್ಣ ಆಗದಾಗೆ ಬಿಡ್ಲಿ ಅನ್ಬಿಟ್ಟು ಸೀರಿಯಲ್ ಬದ್ಲಾಗ್ ವಾರ್ತೆ ಹಾಕ್ಬಿಟ್ಟ ನೋಡ್ರಪ್ಪ. ಕೆಂಪಣ್ಣ ಹೇಳ್ತಿ ಸೀದಾ ಹೋಗಿ ಇಟ್ಟು ದಂಡೆ ತಗೊಂಡ್ ಟಿವಿನೇ ಹೊಡ್ದಾಕ್ಬಿಡದ. ಈಗ ಶುರುವಾಯ್ತು ಗಂಡ ಹೆಂಡ್ತಿ ಜಗಳ. ಇದನ್ ನೋಡಿದ್ ಮಗ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಅನ್ಕೊಂಡು ಪಿಳಿ ಪಿಳಿ ಅಂತ ಕಣ್ಬಿಡ್ಕೊಂಡು ಅವ್ರ ಅಪ್ಪ ಅಮ್ಮನ್ ಜಗಳ ನೋಡ್ದಂಗ್ ಕಣ್ರಿ. ಆಗಿನ ಕಾಲದಲ್ಲಿ ಗಂಡ ಹೆಂಡತಿ ಸಂಬಂಧ ಹೆಂಗಿತ್ರಿ? ಗಂಡ ಹೆಂಡತಿಗೆ ಹೆಂಗ್ ವರ್ಣಿಸ್ತಿದ್ದಾರೆ ಸಾಂಗ್ ನ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ಇವಳಿಗಾರತಿ, ಮನೆಗೆ ಒಡತಿ ಮನಗೆ ಗರತಿ ಅಂತ ವರ್ಣಿಸ್ತಿದ್ದ. ಎಷ್ಟು ಅನ್ಯೋನ್ಯ ಪ್ರೀತಿಯಿಂದ ಜೀವನ ನಡೆಸ್ತಿದ್ರು. ಆದ್ರೆ ನೋಡಿ ಈಗ ಹೆಂಗಾಗದೆ ಅಂತ. ನಮ್ ಕೆಂಪಣ್ಣನ ಸಂಸಾರ ಹಾಳಾಗ ಕಾರಣ ಯಾವ್ದು ಹೇಳಿ? ಇವ್ರ ಸಮೂಹ ಮಾಧ್ಯಮಗಳು ಕಣ್ರಿ. ನಿಮ್ಮ ಸಮೂಹ ಮಾಧ್ಯಮಗಳಿಂದ ಸಂಬಂಧ ಕೂಡ ಬೆಸೆಯೋದಿಲ್ಲ ಕಣ್ರಿ. ಏನೋ ಕೆಂಪಣ್ಣನ ಸಂಸಾರ ಚೆನ್ನಾಗಿದೆ ಕಡೆ. ಈ ಸಂಬಂಧಗಳು ಅದರೊಳಗೂ ಈ ಮಕ್ಕಳು ಇವತ್ತು ಕೊಟ್ಟಿರೋದು ಗಂಡ ಹೆಂಡತಿ ಸಂಬಂಧಗಳು. ಸಮೂಹ ಮಾಧ್ಯಮಗಳು ಅವುಗಳನ್ನು ಕಿತ್ಕೊತಾ ಇದ್ದಾರೆ. ನಿಜ ಸರ್ ತಮಗೆ ಗೊತ್ತಿರಬೇಕು ಅಥವಾ ತಮ್ಮ ಲ್ಯಾಂಗ್ವೇಜ್ ಪಾಠ ಮಾಡೋದು ಗೊತ್ತಿರುತ್ತೆ. KS ನರಸಿಂಹಸ್ವಾಮಿ ಅವರ ನಂಜ ಮತ್ತು ನಂಜಿ ಕಥೆಗಳು, ನಾಗ ಮತ್ತೆ ನಾಗಿನ ಕಥೆ, ನಂಜ ಮತ್ತು ನಂಜು, ಅದು ನಿಮ್ಮ ಬಹಳ ರಿಲೇಟೆಡ್. ಅವನು ಇಲ್ಲಿ ಅವನೇ ನಂಜ. ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತ. ಅವನು ಒಂದ್ಸಲ ಮನೇಲಿ ಅವಳು ನಂಜಿ ಹೇಳುತ್ತಂತೆ, ನಂಜಿ ನಾಗಂಜ, ನಾಗ ಎಷ್ಟು ದಿವಸ ಆಯ್ತು ಅರ್ಕೆ ಹೊತ್ಕೊಂಡು ಎಷ್ಟು ದಿವಸ ಆಯ್ತು ಅಮ್ಮನವ್ರ ಗುಡಿಗೆ ಹೋಯ್ತೀನಿ ಅಂತ. ಇವಾಗ ನೀನು ಬಸಿ ಗಮನನೇ ಕೊಡ್ತಿಲ್ಲ. ಅವನು ಡಿ ದರ್ಜೆ ನೌಕರ, ಬಹಳ ಸಣ್ಣವನು, ಡಿ ದರ್ಜೆ ನೌಕರ. ಅವನು ಮೂಕನ ಮೇ ಒಂದು ಕೆಲಸ ಮಾಡು, ಬರೋ ವ್ಯಾಸ್ತವಾರ ರಜಾ ಹಾಕ್ಬಿಟ್ಟೇನು, ಐಕ್ಳು ಮರಿನೂ ಎಲ್ಲರೂ ಒಟ್ಟು ಮಾಡ್ಕೊಬಿಡು, ಹೋಗೋಣ ಅಮ್ಮನವ್ರ ಗುಡಿಗೆ. ಚಾಮುಂಡೇಶ್ವರಿ ಗುಡಿಗೆ ಹೋದ್ರು, ಚಾಮುಂಡಮ್ಮನ ದರ್ಶನ ಮಾಡಿದ್ರು, ಕಡೆ ಹೇಳಿದ್ರು, ಒಟ್ಟಿಗೆ ಕೂತಿದ್ರು. ನಮ್ಮ ನಾಡಿನ ಹೆಣ್ಮಗಳು ಎಲ್ಲೆಲ್ಲಿ ಗ್ರೇಟ್ ಆಗ್ತಾಳೆ ಅಂತ, ನಮ್ಮವ್ರ ಗುಣ ಎಲ್ಲೆಲ್ಲಿ ದೊಡ್ಡದಾಗುತ್ತೆ ಅಂತ. ಒಟ್ಟಿಗೆ ಕೂತಾಗ ಇವನು ಗಂಡಸು ಏನ್ ಕೇಳಬೇಕು, ಏನ್ ಕೇಳಕಂಡೆ ಅಂತ ಕೇಳ, ದೇವ್ರ ಹತ್ರ ಏನ್ ಕೇಳ್ಕೊಂಡೆ, ಅಮ್ಮನವ್ರ ಹತ್ರ ಏನ್ ಕೇಳ್ಕೊಂಡೆ, ಅವಳು ಎಷ್ಟು. ನಮಸ್ಕಾರ. ಇವತ್ತು ಪಾಂಡವಪುರದ ಚಿಂಕುರುಳಿಯಲ್ಲಿ BGS ಸಂಸ್ಥೆಯವರು ಚಿನ್ನರ ಜಂಗಲಿ ಅಂತ ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ರು. ನಾನು ನಡೆಸ್ಕೊಡಕ್ ಬಂದಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ಮಕ್ಕಳು ಯಾವ ವಿದ್ವಾಂಸರಿಗೂ ಕಮ್ಮಿ ಇಲ್ಲ ರೀ. ಆ ಹಾಡೇನು, ಅವ್ರ ತಮಾಷೆಗಳೇನು, ಅವ್ರ ನಗು ಏನು, ಜೊತೆ ಕೂತಿರೋ ಮಕ್ಕಳು ಕೋಆಪರೇಷನ್ ಏನು ಅದ್ಭುತವಾಗಿತ್ತು. ಅದ್ಭುತವಾದಂತಹ ಕೋಆಪರೇಷನ್ ಮಾಡಿದ್ರು. ಅದ್ಭುತವಾಗಿ ಕಾರ್ಯಕ್ರಮ ನಡೀತು. ರಾಮಕೃಷ್ಣೇಗೌಡರಿಗೆ ನಿಜವಾಗ್ಲೂ ಡಾಕ್ಟರ್ ರಾಮಕೃಷ್ಣೇಗೌಡರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂತ ಅಂದ್ರೆ ಈ ತರದ ಮಕ್ಕಳುಗಳನ್ನ ಹುಡುಕಿ ಹೊರ ತೆಗೆಯೋ ಪ್ರಯತ್ನ ಅಂತ ಮಾಡ್ತಾ ಇದೀರಿ ಸರ್. ಎಷ್ಟು ಒಳ್ಳೆ ಕಾರ್ಯಕ್ರಮ, ಎಷ್ಟೊಳ್ಳೆ ಜನ, ಎಷ್ಟೊಳ್ಳೆ ಚಿಂತನೆಗಳು, ಎಂತ ವಿಷಯ. ಇದೆಲ್ಲವನ್ನು ಕೂಡ ಒಟ್ಟಿಗೆ ಇವನ್ನೆಲ್ಲ ಒಟ್ಟಿಗೆ ಸಾಂಗತ್ಯಗೊಳಿಸಿದ್ರಲ್ಲ, ಈ ಸಂಸ್ಥೆಯವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇದನ್ನ ನೇರ ಪ್ರಸಾರ ಮಾಡಿದಂತ ದೂತ ಈ ಚಾನೆಲ್ನವರು ನಿಮ್ಮನ್ನ ನೀವೆಲ್ಲಿ ಕೂತಿರೋ ಅಲ್ಲೇ ಈ ಮಕ್ಕಳ ಪ್ರತಿಭೆಯನ್ನ ತೋರಿಸ್ಕೊಡ್ಲಿಕ್ಕೆ ಅದ್ಭುತವಾದ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅವರ ಪ್ರಯತ್ನ ನಿಜವಾಗ್ಲೂ ಸಫಲವಾಗ್ಲಿ ಅಂತ ಭಗವಂತನಲ್ಲಿ ಬೇಡ್ಕೊಂಡು ಅವ್ರ ಚಾನೆಲ್ಗೆ ಅತ್ಯಂತ ಹೆಚ್ಚು ಯಶಸ್ಸನ್ನು ಸಿಗಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ.